ನಮಸ್ಕಾರ. ಆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಕೂಡ ವೇ ಎಲ್ಲ ಆ ಥರ ಈ ಥರ ಆಚಾರ ವಿಚಾರ ಸೈಕಾಲಜಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಯಾರೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಹಾಗಾಗಿ ಈ ಕಾಮಿಡಿ ಝೂನ್ಗೆ ಏನಾದರೂ ಬಂದರೆ ವರ್ಕೌಟ್ ಆಗುತ್ತಂತ ಸ್ಟ್ಯಾಂಡಪ್ ಕಾಮಿಡಿಗೆ ಬರಬೇಕು ಅಂತ ಟ್ರೈ ಮಾಡಿದ್ವಿ. ಏನು ಗೊತ್ತಾ, ಪ್ರತಿಯೊಬ್ಬರಿಗೂ ಒಂದೊಂದು ಲೆವೆಲ್ ಆಫ್ ಮೆಚುರಿಟೀಸ್ ಅಂತ ಇರುತ್ತೆ. ಇವನೇನು ಗುರು ಮತ್ತೆ ಕಾಮಿಡಿಲಿ ಕೂಡ ಸೈಕಾಲಜಿ ತರ್ತಾನೆ ಅಂತ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆನೆ ಇವತ್ತು ನನ್ನ ಜರ್ನಿನ ನಿಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಹೇಗೆ ಒಬ್ಬ ಚಿಕ್ಕ ಹುಡುಗನಿಂದ, ಫಾರ್ ಎಕ್ಸಾಂಪಲ್ ಒಂದು 8 ವರ್ಷದ ಹುಡುಗನಿಗೆ ಮೆಚುರಿಟಿ ಲೆವೆಲ್ ಹೇಗಿರುತ್ತೆ, ಹಾಗೆ 10 ವರ್ಷ, 18 ವರ್ಷ, 20 ವರ್ಷ ಡಿಫರೆನ್ಸ್ ಆಫ್ ಲೆವೆಲ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಮೆಚುರಿಟಿನಲ್ಲಿ. ಆ ಒಂದು ಟೈಮ್ನಲ್ಲಿ ನಾವುಗಳು ಹೇಗೆ ಬಿಹೇವ್ ಮಾಡ್ತೀವಿ, ಹಾಗೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಹೋಗ್ತೀವಿ ಅನ್ನುವಂಥದ್ದರ ಕುರಿತಾಗಿ ಒಂಚೂರು ಹಾಸ್ಯಭರಿತವಾಗಿ ನನ್ನ ಲೈಫನ್ನ ರೀಫ್ರೇಮ್ ಮಾಡೋದಕ್ಕೆ ಶುರು ಮಾಡ್ತೀನಿ. ದಯವಿಟ್ಟು ನಗ್ಲಿಕ್ಕೆ ಅಂತ ಮಾಡಿರುವಂಥದ್ದು. ಇಲ್ಲಿ ಯಾವುದೇ ವ್ಯಕ್ತಿಯ ವ್ಯಕ್ತಿತ್ವವನ್ನಾಗಲಿ ವ್ಯಕ್ತಿಯ ಬಗ್ಗೆ ಮಾತಾಡಿದ್ದೀನಿ ಅಂತಂದರೆ ಕೇವಲ ಕಾಲ್ಪನಿಕವಾಗಿರುತ್ತೆ, ಅದು ಯಾವುದು ಕೂಡ ಸಾಂದರ್ಭಿಕವಾಗಿರೋದಿಲ್ಲ. ಹಾಗೆ ನನ್ನ ಒಬ್ಬ ಸ್ನೇಹಿತ ಇದ್ದಾನೆ, ಹೆಸರು ಮಂಜು ಅಂತ. ಅಷ್ಟೊಂದೇನು ಚಡ್ಡಿ ದೋಸ್ತೇನಲ್ಲ, ಬಟ್ ಹೇಳ್ಕೊಳ್ಳೋಂಥ ಫ್ರೆಂಡ್ಶಿಪ್ ಏನು ಇರಲಿಲ್ಲ. ಆದರೆ ಅವನಿಗೂ ನನಗೂ ಸೈಕಲ್ ಹೊಡಿಯೋದಂದ್ರೆ ತುಂಬ ಹುಚ್ಚು ಮೊದಲಿಂದನು. ನಮ್ದು ಹೆಂಗಂದರೆ, ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಈ ಸ್ಕೂಲಿನ ಹೊರಗಡೆ ಒಂದು ಲಾಸ್ಟ್ ಬೆಂಚ್ ಇರುತ್ತಲ್ಲ, ಕಲ್ ಬೆಂಚ್, ಆ ಬೆಂಚ್ ಮೇಲೆ ಒಂದಿಷ್ಟು ನಮ್ಮ ಸೀನಿಯರ್ಗಳು ಕೂತ್ಕೊಂಡು ಮಾತಾಡೋದನ್ನ ಯಾವಾಗಲೂ ಹೋಗಿ ಕೇಳಿಸ್ಕೊಂಡು ಕೂತ್ಕೊಳ್ಳೋದು ನಮ್ಮ ಕೆಲಸ. ಈಗ ಒಬ್ಬ ಜೂನಿಯರು ಸೀನಿಯರ್ ಮಾತು ಕೇಳ್ತಾನಂತಂದ್ರೆ ಏನು ಮಾಡ್ತಾನೆ, ಅಬ್ಬಬ್ಬ ಅಂದರೆ ಅವ್ರನ್ನ ಫಾಲೋ ಮಾಡ್ತಾನೆ, ಇಲ್ಲಾಂದರೆ ಅವನ ಎಲ್ಲ ಮಾತುಗಳನ್ನು ತನ್ನ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತಾನೆ. ಹಾಗೆ ನಾವುಗಳು ಕೂಡ ಪ್ರತಿಯೊಂದನ್ನು ಸೀನಿಯರ್ಸ್ ಏನು ಮಾತಾಡ್ತೀವಿ ಅದನ್ನು ನಮ್ಮ ಲೈಫಲ್ಲಿ ಮಾಡಬೇಕು ಅಂತ. ಒಂದಿನ ಏನಾಯಿತು, ಒಬ್ಬ ಸೀನಿಯರ್ ಹೇಳ್ತಾ ಇದ್ದ, ಮಗ ನಾನು ಅಲ್ಲಿಂದ ಬಂದೆ ಕಣೋ, ಸೈಕಲ್ ತೊಗೊಂಡು ಜೋರಾಗಿ ಬಂದೆ, ಮುಂದಿನ ಬ್ರೇಕ್ ಕೊಡ್ಬಿಟ್ಟೆ, ಬಿದ್ದುಬಿಟ್ಟೆ ಮಗ, ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ. ಅದಾದಮೇಲೆ ನಮಗೆ ಸೀನಿಯರ್ಸ್ ಹೇಳುವಂಥದ್ದು, ಇಲ್ಲ ನೀವುಗಳು ಯಾರಾದ್ರೂ ಸೈಕಲ್ ಹೊಡಿಯೋಕೆ ಶುರು ಮಾಡಿದರೆ ಮುಂದಿನ ಬ್ರೇಕ್ನ ಹಿಡಿಬಾರ್ದು, ಹಿಂದಿನ ಬ್ರೇಕ್ನ ಹಿಡಿಬಾರ್ದು, ನಿಧಾನಕ್ಕೆ ಸ್ಲೋ ಆಗಿ ಹೋಗ್ಬೇಕು, ಸ್ಪೀಡಲ್ಲಿದ್ದರೆ ಕಂಟ್ರೋಲ್ ಹೆಂಗೆ ಮಾಡಬೇಕು ಅಂತ ತುಂಬಾ ಪಾಠ ಮಾಡೋರು. ಇದೆಲ್ಲ ಮೈಂಡ್ ಹೆಂಗೆ ತಗೊಳುತ್ತೋ, ಇದು ಎಸ್ ಇವನು ಹೇಳ್ತಾರೋದು ನಿಜ. ಒಂದಿನ ಏನಾಯಿತು, ಮಂಜ ನಾನು ಪ್ರೈಮರಿ ಸ್ಕೂಲ್ ಗ್ರೌಂಡಲ್ಲಿ ಸಾಟರ್ಡೆ ಸಂಡೇ ಇತ್ತು, ಆಟ ಆಡ್ತಾ ಇದ್ವಿ. ಅವನ ಹತ್ರ ₹1, ನನ್ನ ಹತ್ರ ₹1 ಇತ್ತು. ₹2 ತೊಗೊಂಡು ಪ್ರೈಮರಿ ಸ್ಕೂಲ್ ಮುಂದೆ ಇರುವಂಥ ಸೈಕಲ್ನ ಅಂಗಡಿಗೆ ಕೊಟ್ಟು ಒಂದು ಸೈಕಲ್ನ ತೊಗೊಂಡು ಬಂದ್ವಿ 1 ಗಂಟೆ. ಮಂಜ ತನ್ನ ರೂಟ್ ತಂದು ಲ್ಯಾಬ್ಸ್ನ ಹೊಡಿತಾನೆ ಅಂದರೆ 1-2 ರೌಂಡ್ ಹೋಗಿ ಬರ್ತಾನೆ, ನಂಗೆ ಕೊಡ್ತಾನೆ, ನಾನು ಹೊಡಿತೀನಿ. ಒಂದು ಗಂಟೆ ಅರ್ಧ ಗಂಟೆ ನಂತರ ಏನಾಗುತ್ತೆ, ಒಬ್ಬ ಊರಿನ ಪಂಚ ಅವು ಪರಸ್ಥಳ ಅಂದರೆ ಪಕ್ಕದೂರಿಗೆ ಹೋಗಿ ಸಂತೆ ಮಾಡಿಕೊಂಡು 2 ಕೈಲಿ ಒಂದೊಂದು ಬ್ಯಾಗ್ ಹಿಡ್ಕೊಂಡು ಬಂದ, ಗ್ರೌಂಡಲ್ಲಿ ಆದ್ಕೊಂಡು ಹೋಗ್ಬೇಕು ಅವನ ಮನೆಗೆ. ನನ್ನ ಗ್ರಹಚಾರ ಸರಿ ಇರಲಿಲ್ಲ ಅಥವಾ ನಾನೇ ತಪ್ಪಾಗಿ ಊಹೆ ಮಾಡ್ಕೊಂಡು ಬ್ರೇಕ್ ಹೊಡಿಬಾರ್ದು, ಅಥವಾ ಈ ಸೀನಿಯರ್ ಹೇಳಿರೋ ಮಾತನ್ನ ಜೀವನದಲ್ಲಿ ಅಪ್ಲೈ ಮಾಡ್ತೀವಲ್ವಾ, ಹಾಗಾಗಿ ಮುಂದಿನ ಬ್ರೇಕ್ ಹೊಡಿದ್ರೆ ಹಿಂಗಾಗುತ್ತೆ, ಹಿಂದಿನ ಬ್ರೇಕ್ ಹೊಡಿದ್ರೆ ಹಿಂಗಾಗುತ್ತೆ ಅಂತ ತಾತಪ್ಪ ಹೋಗ್ತಾ ಇದ್ದ ಮುಂದೆ. ನಾನು ಹಂಗೆ ಹೆಂಗೋ ದಾಟ್ಕೊಂಡು ಹೋಗ್ಬಿಡ್ತೀನಿ ಬಿಡು, 2 ಕಾಲಿನ ಮತ್ತೆ ತೂರಿಸ್ಬಿಟ್ರೆ, ನಾನು ಇಷ್ಟಿದ್ದೆ, ಚಿಕ್ಕೋನಿದ್ದೆ, ಹಿಂಗೆ ಮಾಡ್ಕೊಂಡು ಕೂತ್ಕೊಂಡು ಓಡ್ಬಿಟ್ರೆ ದಾಟ್ಕೊಂಡು ಹೋಗ್ಬಿಡ್ತೀನಿ ಅಂತ ನೇರವಾಗಿ ಬಂದು ಆ ತಾತಪ್ಪನ ಕಾಲಡಿಲೇ ನುಗ್ಗಿಸ್ಬಿಟ್ಟೆ ಸೈಕಲ್ನ. ಮಂಜ ಅಲ್ಲಿಂದಾನೆ ₹1 ಹಿಂಗೆ ಎಸ್ದು ನಾನು ಹೊರಟೆ, ಹೋಗ್ಬಿಟ್ಟ ಅವನು. ₹1 ಎಸ್ತಾ, ನೀನೇ ಕೊಟ್ಬಿಟ್ಟು ಬಾ ಸೈಕಲ್ನ, ನಾನು ಹೋಗ್ತೀನಿ ಅಂತ ಹೊಟ್ಬಿಟ್ಟ. ಇನ್ನೂ 1/4 ಗಂಟೆ ಉಳಿದಿದ್ದ ಟೈಮು. ಅಷ್ಟರಲ್ಲೇ ಅವನು, ಯಾರ ಮಗನ ನೀನು? ಅರೆ ತಾತಪ್ಪನ ಅಣ್ಣನ ಕೇಳ್ತಿದ್ದಾನೆ. ನಾನು ಹೆಂಗೋ ದಾಟ್ಕೊಂಡು ಹೋಗ್ಬಿಡುತ್ತೇನೋ, ನಾನು ಅಲ್ಲಿ ಸೈಕಲ್ ಹೆಂಗೋ 2 ಕಾಲಡಿ ನುಗ್ಗಿಸ್ಕೊಂಡು ದಾಟ್ಕೊಂಡು ಹೋಗ್ಬಿಡ್ತೀನೇನೋ ಅನ್ನುವಂಥ ನಂದು ಮೆಂಟಾಲಿಟಿ. ಅಂದರೆ ನಾನು ತಾತಪ್ಪನ ಹೈಟು, ನಾನು ಸೈಕಲ್ಲು, ನನ್ನ ಹೈಟು ಎಲ್ಲ ಸೇರಿಕೊಂಡು ಹೋಗ್ಬಿಡ್ತೀನೇನೋ ಅಂತ. ಯಾರ ಮಗಾಲೇ ನೀನು ಅಂತ ಕೇಳ್ತಾನ ನಾವು ತಾತಪ್ಪ. ನಮ್ಮ ಅಪ್ಪನ ಮಗ ಕಕ್ಕ, ಯಾಕೆ ಇಲ್ಲ ಸೈಕಲ್ ಕೊಡಲ್ಲ ಹಿಂಗ ಅಂತ. 2 ಬ್ಯಾಗ್ ಹಿಡ್ಕೊಂಡು ಅವನು ಒಂದು ಕೈಲಿಗೆ ಸೈಕಲ್ ತೊಗೊಂಡು ಹೊಂಟ್ಬಿಟ್ಟಾನ. ಕೊಡ ತಾತ ಕೊಡೋ, ನಾನು ಬಾಡಿಗೆ ಸೈಕಲ್ ಅದು ನಂದಲ್ಲ, ಕೊಡ ಮರಯ, ಬ್ರೇಕ್ ಇಲ್ಲ ಅದಕ್ಕೆ. ಗೋಗರದ್ರು ಕಡೆಗೂ ಅವ್ರ ಮನೆವರೆಗೂ ಹೋಗಿ ಮನೆಯಿಂದ ಮತ್ತೆ ನಾನು ಸಾರಿ ಕೇಳಿ ಅಪಲೈಸ್ ಆಗಿ ಕರ್ಕೊಂಡು ತಗೊಂಬಂದ್ವಿ ಸೈಕಲ್. ಹಾಗೆ ಯಾರೋ ಒಬ್ರು ನಮ್ಮನ್ನ ಅಡ್ವೈಸ್ ಮಾಡ್ತಾರೆ ಅಥವಾ ನಮ್ಗೆ ಏನೋ ಹೇಳ್ತಾರೆ ಅಂತಂದ್ರೆ ಅದನ್ನ ನಾವು ಡೀಪಾಗಿ ಥಿಂಕ್ ಮಾಡಿ ಅದರಲ್ಲಿ ಫಾಲ್ಸ್ ಎಷ್ಟು ಸರಿ ಎಷ್ಟು ತಪ್ಪೆಷ್ಟು ಅಂತ ಯೋಚನೆ ಮಾಡಕ್ ಹೋಗಲ್ಲ.
ಹಾಗೆ ಒಂದು ಉದಾಹರಣೆ ಇನ್ನೊಂದು ಹೇಳ್ಬೇಕಂತಂದ್ರೆ, ನಾವು 8th 9th ಓದ್ತಾ ಇದ್ವಿ. ಮೇ ಬಿ 8th ಅಂತ ಇಟ್ಕೊಳ್ಳಿ, 2006 and 7 ಇರ್ಬೋದು. ಆ ಒಂದು ಸಂದರ್ಭದಲ್ಲಿ DVD ಅನ್ನುವಂಥದ್ದು ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಕೆಲವ್ರ ಮನೇಲಿ ಇರ್ತಾ ಇತ್ತು, ಕೆಲವ್ರ ಮನೆಯಲ್ಲಿ ಕಡಿಮೆ. ನಮ್ಮ ಮನೆಯಲ್ಲಿ ಇತ್ತು DVD. ಬಟ್ ನಮ್ಮ ಸೀನಿಯರ್ಸ್ಗಳು ಇರ್ತಾ ಗೊತ್ತಾ, ಅವಾಗಲೇ ಸಿಗ್ಮಾ ಅಂತೇಳಿ ಒಂದು ಮೊಬೈಲ್ ಬಂದಿತ್ತು, ಚೈನಾ ಸೆಟ್ಟು. ಆ ಚೈನಾ ಸೆಟ್ಟು ಬಂದರೆ ಕ್ಲಾಸಲ್ಲಿ ಮತ್ತು ಕಾಲೇಜಲ್ಲಿ ಆ ಕ್ಯಾಂಪಸಲ್ಲಿ ಏನು ಮಾತಾಡ್ತಿದ್ರು ಅಂತಂದರೆ, ಆ ಸೆಟ್ಟಿನ ಹಿಂದುಗಡೆ ಒಂದು ಸ್ಕ್ರೂ ಮೇಲೆ ವೈಟ್ ಕಲರ್ ಸ್ಟಿಕ್ಕರ್ ಹಾಕಿರ್ತಾರೆ. ಆ ಸ್ಟಿಕ್ಕರ್ನ ಏನಾದರೂ ಕಿತ್ತರೆ ವಾರಂಟಿ ಅಪ್ಲೈ ಆಗಲ್ಲ. ಅವ್ರು ಹೇಳುವಂಥದ್ದು ವಾರಂಟಿ ಅಪ್ಲೈ ಆಗಲ್ಲ ಅದನ್ನ. ಹಾಗಾಗಿ ಸ್ಕ್ರೂ ಮೇಲಿರುವಂಥ ಸ್ಟಿಕ್ಕರ್ಗಳನ್ನು ಕೇಳಬಾರ್ದು ಅಂತ ನನಗೆ ಕೇಳಿಸ್ತದು. ಅಂದರೆ ನಾನು ಎಲೆಕ್ಟ್ರಾನಿಕ್ಸ್ ಮೇಲೆ ಸ್ವಲ್ಪ ಆಬ್ಸೆಸ್ಡ್ ಇರೋದ್ರಿಂದ ಆಯ್ತಾ ಏನೋ ಹೇಳ್ತವನೇ ಅನ್ನ ಹೆಂಗೋ ತಲೆಯಲ್ಲಿ ಇಟ್ಕೊಳ್ಳೋ ಮುಂದೊಂದು ದಿನ ಯೂಸ್ ಆಗುತ್ತೆ ಅಂತ. ನಮ್ಮ ಅಪ್ಪ ಹೊಸದಾಗಿ ಒಂದು DVD ತಂದಿದ್ರು, ಫಿಲಿಪ್ಸ್ ಕಂಪ್ನಿದು. ಆ DVD ನಮ್ಮ ಫ್ರೆಂಡ್ಸ್ ಒಂದು 3-4 ಜನ ಕೇಳಿದ್ರು ಒಂದಿನ ನನಗೆ, DVD ಕೊಡೋ ಮಗ, ನಾನು ಒಂದು ಸಿನಿಮಾ ನೋಡಬೇಕು. ಅವಾಗಷ್ಟೇ ದುನಿಯಾ ವಿಜಯ್ ಅವ್ರದ್ದು ದುನಿಯಾ ಸಿನಿಮಾ ಬಂದಿತ್ತು. ಆ ದುನಿಯಾ ಸಿನಿಮಾ ನೋಡ್ತೀನಿ, DVD ಕೊಡು ಅಂತ ಕಿತ್ಕೊಂಡು ಹೋದ್ರು. ಬೇಡ ಅಲ್ಲೇ ಮನೆಗೆ ಹೋಯ್ತಾರ, ಇಲ್ಲ ಕೊಡಲೇ ಅಂತೇಳಿ. ಅಪ್ಪ ಡ್ಯೂಟಿ ಹೋಗಿದ್ರು, ಅಮ್ಮ ಮನೇಲಿ ಇರಲಿಲ್ಲ, ಅಮ್ಮ ಊರಿಗೆ ಬಂದಿದ್ರು, ನಾನೊಬ್ಬ. ಸರಿ ಹಂಗ ಹೋಯ್ತಾರೆ, ನಾಳೆ ಕೊಡ್ತಾರೆ ಬಿಡು ಅಂತೇಳಿ ಹೋಗಿದ್ದಾರೆ. ಸಿನಿಮಾ ನೋಡಿದ್ದಾರೆ. ಅದು ದುನಿಯಾ ಅಲ್ಲ, ದುನಿಯಾಕ್ಕೆ ಬೇಡವಾಗಿರುವಂಥ ಸಿನಿಮಾಗಳನ್ನೆಲ್ಲ ನೋಡಿದ್ದಾರೆ. ಅದರಲ್ಲಿ ನೋಡಿದರೆ CD ತೆಗಿಬೇಕು, ಇನ್ನೇನೋ ಕರೆಂಟ್ ಹೋಗೈತೆ. ನಾನು ನನ್ನ ಫ್ರೆಂಡ್ ಸರ್ಕಲ್ ನಾವೆಲ್ಲ ಬಂದು ಇಲ್ಲಿ ಬ್ರಿಡ್ಜ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆ ಕಡೆಯಿಂದ ಬಂದ ಪವಿನ ಬಂದು, ಓ ಮಗ ಅದು ಕ್ಯಾಸೆಟು ಸಿಕ್ಕೊಂಡಿದೆ ಕಣೋ DVD-ನಲ್ಲಿ, ಏನು ಮಾಡ್ದೀಗ ಬರ್ತಾ ಇಲ್ಲ. ಓ ಇನ್ನೂ ವಾರಂಟಿ ಇದೆ ಮಗ, ಸ್ಕ್ರೂ ಎಲ್ಲ ಬಿಚ್ಚಂಗಿಲ್ಲ, ನೀನೆಲ್ಲ ತೆಗಿಬೇಡ, ಅದನ್ನ ಹೆಂಗೈತೆ ಹಂಗೆ ಕೊಡು, ನಾಳೆ ಕರೆಂಟ್ ಬಂದ್ಮೇಲೆ ತೆಕ್ಕೊಡ್ತೀನಿ ಅಂತ. ನಾನು ಇಲ್ಲ ಹಂಗೆಲ್ಲ ಆಗಲ್ಲ, ನಾನು ಸ್ಕ್ರೂ ಬಿಸಿ ತೆಕ್ಕೊಂತೀನಿ ಅಂತ. ನನ್ಗೊಂಡ್ಗೂ ಜೋರು ಜಗಳ. ನೀ ಸ್ಕ್ರೂ ಮೇಲೆ ಇರೋ ಸ್ಟಿಕ್ಕರ್ ಕಿತ್ತರೆ ವಾರಂಟಿ ಹೋಗುತ್ತೆ, ಅದನ್ನ ತೆಗಿಕೂಡ್ದು. ಅದು ಅವನು ಹೆಂಗೊಬ್ರು ಹಾಳಾಗೋಗ್ಲಿ ಅಂತ ಹೇಳಿ ಅವನು ಏನು ಬಿಡ್ರಿ, ಅವಾಗ 30 ರೂಪಾಯಿ 40 ರೂಪಾಯಿ ಎಲ್ಲ ಕೊಟ್ಟರೆ ಹತ್ರ ಕ್ಯಾಸೆಟ್ಗಳು ಸಿಗೋದು. 30-35 ರೂಪಾಯಿ ಕೊಟ್ಟರೆ 10 ರೂಪಾಯಿ ಹಾಕಿ ಕ್ಯಾಸೆಟ್ ತಂದಿದ್ರು. ನೋಡಿದ್ದಾರೆ, ನೋಡಿ ಕೊನೆಗೆ ಜಗಳ ಮಾಡಿದ್ಮೇಲೆ, ಆಯ್ತಪ್ಪ ಏನೋ ಮಾಡ್ಕೊಂಡು ಹೋಗು, ಕ್ಯಾಸೆಟ್ನ ಹುಷಾರು, ಒಟ್ಟಿನಲ್ಲಿ ಕರೆಂಟ್ ಬಂದ ತಕ್ಷಣ ತೆಕ್ಕೊಡು ಅಂತ. ಕರೆಂಟ್ ಬರೋದನ್ನೇ ಕರೆಂಟ್ ಬಂದ ತಕ್ಷಣ ತೆಕ್ಕೊಡು. ಸರಿ ಆಯ್ತು, ಬಂತು ಕ್ಯಾಸೆಟ್ ಬಂತು, ನನ್ನ DVD ಬಂತು. ನಾನು ಹೆಂಗೋ ಕೆಲಸದ ಮೇಲೆ ಬಿದ್ದೆ, ಬಿಸಿ ಆಗೋಗ್ಬಿಟ್ಟೆ. ಇಲ್ಲ ನನ್ನ ಫ್ರೆಂಡ್ಸ್ ಜೊತೆಗೆ ಕ್ರಿಕೆಟ್ ಆಡೋಕ್ಕೆಲ್ಲ ಹೋಗ್ತಾ ಇದ್ದೆ. ಅಪ್ಪ ಡ್ಯೂಟಿ ಮುಗಿಸ್ಕೊಂಬಂದ್ರು, ಸಾಯಂಕಾಲ DVD ಅದು TV ಮೇಲಿತ್ತು. ಅಂದರೆ ಕನೆಕ್ಷನ್ ಇರಲಿಲ್ಲ. ಈ ಕಳ್ಳನ ಮಗ ಏನು ನನ್ನ ಸಿನಿಮಾಗಳ ಎಲ್ಲ ನೋಡ್ತಾನೆ, ಹೆಂಗೆ ಬೇಕಂಗೆ ಕನೆಕ್ಷನ್ ಎಲ್ಲ ಕಿತ್ತಿಡ್ತಾನೆ ಅವನು ಅಂತ ಹೇಳಿ ಅಪ್ಪ ಸುಮ್ಮನೆ ಮಾಮೂಲಾಗಿ ಬಂದು ಚೇರ್ಗೆ ಹಾಕ್ಕೊಂಡು, ಏನೋ ನಿನ್ನೆ ನೋಡಿದ ಮೂವಿನೋ ಅಥವಾ ಈ ಯಾವುದಾದ್ರೂ ಒಂದು ಕ್ಯಾಸೆಟ್ ಹಾಕೊಂಡು ಸಿನಿಮಾ ನೋಡೋಣ ಅಂತೇಳಿ ಶುರು ಮಾಡ್ಕೊಳ್ಬೇಕು ಅವರು. ಇನ್ನೇನು DVD ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಕರೆಂಟ್ ಇದೆ, ನಾನು ಮನೇಲಿಲ್ಲ, ಆಚೆ ಇದ್ದೀನಿ. TV-ನಲ್ಲಿ ಏನು ಶೋ ತೋರಿಸ್ಬಾರ್ದು ಆ ಶೋನ ತೋರ್ಸೋಕೆ ಶುರು ಮಾಡಿದೆ. ಅಂದರೆ ಯಾವ DVD ಎಲ್ಲಿಗೆ ನಿಂತಿತ್ತು ಅಲ್ಲಿಂದ ಅದು ಆಟ ಶುರುವಾಗಿದೆ, ಅಂದರೆ ಪ್ರೋಗ್ರಾಮ್ ಶುರುವಾಗಿ ಹೋಗ್ಬಿಡ್ತು. ನನಗೆ ಭಯ ಅನ್ನೋಕ್ಕಿಂತ ಹೆಚ್ಚು ನನಗದ್ರ ಬಗ್ಗೆ ಗೊತ್ತಿರಲಿಲ್ಲ, ಏನಿದೆ ಕ್ಯಾಸೆಟಲ್ಲಿ DVD-ನಲ್ಲಿ ಏನಿದೆ ಅಂತಾನೆ ಗೊತ್ತಿರಲಿಲ್ಲ. ಬಟ್ ಆಯಿತು, ನೋಡಿದರೆ ನಾನು ಸಾಯಂಕಾಲ 7:30-8 ಗಂಟೆಗೆ ಮನೆಗೆ ಬಂದೆ. ಅಂದ ತಕ್ಷಣ ಎಷ್ಟು ಚೆನ್ನಾಗಿ ಕೂಡಿದ್ರಪ್ಪ ಮನೆಯಲ್ಲಿ. ಯಾಕೆ ಮನೇಲಿ ಯಾಕೆ ಕೊಡ್ತಾರೆ, ಯಾರಿಲ್ಲಪ್ಪ, ನಾನು ಬೆಳಿಗ್ಗೆ ಸ್ಕೂಲಿಂದ ಬಂದೆ, ಮಧ್ಯಾಹ್ನ ಊಟ ಮಾಡಿದೆ, ಮತ್ತೆ ನಾನು ಆಟ ಆಡಕ್ಕೆ ಹೋಗಿದ್ದೀನಿ, ಬಂದಿಲ್ಲ ಯಾರು, ನಾನು ಮನೇಲೇ ಇರಲಿಲ್ಲ. ಮನೇಲಿ ಇರಲಿಲ್ವಾ, ಸರಿ ನಿನ್ನೆ ಒಂದು ಕ್ಯಾಸೆಟ್ ತಂದಿದ್ದೀನಿ, DVD ಹತ್ತಪ್ಪ, ಒಂದು ಒಳ್ಳೆ ತಾಯಿ ಇಲ್ಲದ ತಬ್ಬಲಿ 1-2 ಸಿನಿಮಾ ತಂದಿದ್ದೀನಿ, ನೋಡೋಣ, ಹಚ್ಚು ಅಂತ ಹೇಳ್ದ. ಅಂದರೆ ಕ್ಯಾಸೆಟ್ ತೆಗ್ದಿಲ್ಲ, ಅವ್ರು ಇಚ್ಛೆ ನೋಡಿದ್ದಾರೆ, ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು, ಹೊಡಿಬೇಕು. ನಾನು ದುನಿಯಾ ಸಿನಿಮಾ ತಾನೆ ನಿನ್ನೆ ಅವ್ರು ನೋಡಿದ್ದು, ಈಗ ಕರೆಂಟ್ ಅಂತೂ ಇದೆ, ಹೆಂಗಾರು ಅದು ನೋಡಿ ಅಕಸ್ಮಾತ್ ಡಿಲೀಟ್ ಮಾಡಿ, ಅಕಸ್ಮಾತ್ ಅದನ್ನ ಇದ್ರು ತೆಕ್ಕೊಟ್ಬಿಡೋಣ ಕ್ಯಾಸೆಟು ಅಂತ. ನಾನು ಧೈರ್ಯ ಮೇಲೆ ಹೆಂಗೆ ಆಯ್ತು ಅಪ್ಪ ಹಚ್ತೀನಿ ಬಿಡು ಅಂತೇಳಿ, ಅಲ್ಲ ಪಿನ್ನೆಲ್ಲ ಹಾಕಿದ್ರೆ ಆಗ್ಲೇ ತೆಗ್ದಿದ್ದಿತ್ತು ಅಂತ. ಇಲ್ಲ ನಾನೇ ಹಾಕಿದ್ದೀನಿ, ಯಾಕೋ ಕ್ಯಾಸೆಟ್ ಹಾಕಕ್ಕೆ ಮನಸ್ಸಾಗಲಿಲ್ಲ, ನೀನೇ ಹಾಕ್ಬೇಕು ಅಂತ ಕರೆಸಿದ್ನೇನೋ, ನೀನೇ ಹಾಕು ಅಂತ. ಆಯ್ತು TV ಆನ್ ಮಾಡ್ತೀನಿ, ಇರೋ ಅದ್ರಲ್ಲಿ ಏನೈತೆ ಕ್ಯಾಸೆಟ್ಟು, ಯಾವುದೈತೆ ನೋಡೋಣ ಅಂತೇಳಿ. ನಾನು ಒಂದೇನೋ ಪ್ರೋಗ್ರಾಮ್ ಶುರುವಾಗೋಯ್ತು TV-ಲಿ. ನನಗೆ ಜಂಗಾಬೆಲ್ಲ ಹುಡುಕ್ದಂಗೆ ಆಗೋಗ್ಬಿಡ್ತು ಒಂದ್ಸರ್ತಿ. ಇದೇನು ಗುರು, ನಮ್ಮಪ್ಪ ಒಂದೇ ಮಾತು ಹೇಳ್ಬೇಕು, ಪಾರ್ವತಿ ಎಂತ ಮಕ್ಕಳಿಗೆ ಜನ್ಮ ಕೊಟ್ಟೆ ಪಾರ್ವತಿ ಅಂತ ಅನ್ಬೇಕು, ಇನ್ನೇನು ಅಷ್ಟರಲ್ಲೇ ಕೈಯಲ್ಲಿ ಫೊರಕೆ. ನನಗೆ ಒಂದು ನೋಡ್ರಿ, ಸ್ನೇಹಿತರಂದ್ರೆ ಒಂದು ಹರಾಮಿನ ಇರ್ತಾರೆ, ಕಮ್ಮಿನಗಳು ಇರ್ತಾರೆ. ಒಂದು ಅಂದರೆ ನಾವು ಹೇಳೋದಂದ್ರೆ ಪ್ರತಿಯೊಬ್ಬ ಫ್ರೆಂಡ್ಸು
ಎಲ್ಲರೂ ಒಂದೇ ಥರ ಇಲ್ಲ. ಈ ಥರ ಫ್ರೆಂಡ್ಸ್ ಇದ್ದರೆ ಚೈಲ್ಡ್ಹುಡ್ಗೆ ಮತ್ತು ನಮ್ಮ ಫ್ರೆಂಡ್ಸ್ ಲೈಫ್ಗೆ ಒಂಥರ ಗ್ರೀನ್ ಮೆಮೊರೀಸ್ಗಳಿವು. ಆಮೇಲೆ ಅವತ್ತು ಕಳಿಸಿದ್ರು, ಅದಾದಮೇಲೆ ನನ್ನ DVD ಇವಾಗಲೂ ಮನೇಲಿದೆ. ಬಟ್ ಅದೇನು ಅವತ್ತು ನಾನು ಕಳಿಸ್ಕೊಂಡೆ ಅಲ್ಲ, ಅವತ್ತಿಂದ ನಾನು ಮತ್ತೆ DVD ಮುಟ್ಟೋದಕ್ಕೆ ಹೋಗಲೇ ಇಲ್ಲ. ಅದನ್ನು ಆ ರೇಂಜಿನ ಫ್ರೆಂಡ್ಸು. ನಾನು ಮಾರನೇ ದಿನ ಸ್ಕೂಲ್ಗೆ ಹೋಗಿ ಕೇಳಿದ್ರೆ, ಇಲ್ಲ ದುನಿಯಾನೇ ಇಟ್ಟಿತ್ತು, ಅದು ಕ್ಯಾಸೆಟ್ ದುನಿಯಾ ಕ್ಯಾಸೆಟ್ ಇತ್ತು, ನೀನೇನೋ ಮಾಡಿದ್ಯಾ ನೋಡು, ನೀನೇನೋ ಮಾಡಿದ್ಯಾ ಅಂತ. ಈ ಥರದ ಫ್ರೆಂಡ್ಶಿಪ್ಗಳು ಅಂದರೆ ನಾನೇನು ಒಂದು ವೇಳೆ ನಾನು ಏನಾದರೂ ನಿನ್ನೆ ಅಥವಾ ನಾನು ಅವತ್ತು ಸ್ಕ್ರೂ ಬಿಚ್ಚಿ ಅದರಲ್ಲಿ ಕ್ಯಾಸೆಟ್ ತೆಗೆದಿದ್ರೆ ನನಗೆ ಈ ಅವಾಂತರಗಳಾಗ್ತಾ ಇರಲಿಲ್ಲ. ಬಟ್ ಹಿರಿಯರು ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಏನೋ ಒಂದು ಅಡ್ವೈಸ್ ಮಾಡಿರ್ತಾರೆ ನಮಗೆ. ಈಗ ರಾತ್ರಿ ಹೊತ್ತು ನೀನು ಆ ರೂಟಲ್ಲಿ ಹೋಗ್ಬೇಡಪ್ಪ, ನಿನಗೆ ಅಲ್ಲಿ ಏನೋ ಕೆಟ್ಟ ಜಾಗ, ಅಲ್ಲಿ ರಾವಿದೆ ಅಥವಾ ಇನ್ನೇನೋ ಆಗೋಗ್ಬಿಡುತ್ತೆ ಅಂತ ಎಲ್ಲ ಹೇಳಿರ್ತಾರೆ. ಬಟ್ ಅದು ಒಂದು ನಮಗೆ ಭ್ರಮೆಯನ್ನು ಹುಟ್ಟಿಸ್ಬಿಡುತ್ತೆ. ಆ ಥರ ಹೋದ್ರೆ ಏನು ನಾನು ಹಿಡ್ಕೊಂಡ್ಬಿಟ್ರೆ ಏನು ಮಾಡೋದು, ಅಥವಾ ನನ್ನ ಹೆಗಲ ಮೇಲೆ ಬಂದರೆ ಏನು ಮಾಡೋದು ಅಂತ. ಆದರೆ ಅವ್ರು ಹೇಳುವಂಥದ್ದು ನಾವು ಆ ಕಡೆ ಹೋಗಬಾರ್ದು ಅಂತಾನೆ ಹೇಳಿರ್ತಾರೆ. ಅದನ್ನೇ ನಮ್ಮ ಫ್ರೆಂಡ್ ಸರ್ಕಲ್ ಏನು ಹೇಳ್ತು, ಆ ಥರ ಸ್ಕ್ರೂ ಬಿಚ್ಚಿದ್ರೆ ನಿನಗೆ ವಾರಂಟಿ ಅಡ್ವಾಂಟೇಜ್ ಸಿಗಲ್ಲ, ಅದಕ್ಕೋಸ್ಕರ ನೀನು ಸ್ಕ್ರೂ ಬಿಚ್ಕೂಡ್ದು. ಆದರೆ ಈ ಕಳ್ಳನ ಮಕ್ಕಳು CD ತೆಗಿಯೋಕ್ಕೆ ಸ್ಕ್ರೂ ಬಿಚ್ಚೋಕೆ ಶುರು ಮಾಡಿದ್ರು. ಬಿಸ್ತೀನಿ ಅಂತ ಹೇಳ್ತಾ ಇದ್ರು, ನನ್ನ ವಾರಂಟಿ ಹೋಗ್ಬಿಡುತ್ತೆ. ನನಗೆ ಗೊತ್ತಿಲ್ಲ CD-ಲಿ ಯಾವ ಕ್ಯಾಸೆಟ್ ಇದೆ ಅಂತ. ಎನಿಹೋ ಈಗಲೂ ಇದ್ದಾರೆ, ಮಾತಾಡ್ತಾರೆ ಫ್ರೆಂಡ್ಸ್ ಎಲ್ಲ ತುಂಬ. ಅದ್ಯಾವುದೋ ಮೈಸೂರು ಮಲ್ಲಿಗೆ ಅಂತ ಏನೋ ಹೇಳಿದ್ರು, ಗೊತ್ತಿಲ್ಲ. ಅದಾದಮೇಲೆ ನೋಡ್ರಿ, ನಮ್ಮದು SSLC PUC ಮುಗಿಸಿದ ತಕ್ಷಣನೇ ಈ ಲೆವೆಲ್ಸ್ ಆಫ್ ಮೆಚ್ಯೂರಿಟಿ ಇಲ್ಲ ಅಂದರೆ ಯಾವಾಗ ಹೆಂಗೆ ಕೆಲಸ ಮಾಡಿಸುತ್ತೆ ಅಥವಾ ಏನೇನು ಮಾಡಿಸುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಸೆಕೆಂಡ್ PUC ಮುಗಿತಾ, ಬೇಸಿಗೆ ಶುರು ಆಯಿತು. ನನ್ನ ತಲೆಯಲ್ಲಿ ಏನು ಬಂತು, ಇಲ್ಲ ಏನೋ ಒಂದು ಪಾರ್ಟ್ ಟೈಮ್ ಜಾಬ್ ಹುಡ್ಕೋಣ, ಎಲ್ಲರೂ ಹೋಗಿ ಕೆಲಸ ಮಾಡೋಣ, ಅಥವಾ ಯಾವುದಾದ್ರೂ ಒಂದು ಕಂಪ್ನೀಲಿ ಅಪ್ರೆಂಟಿಸ್ ಆಗಿ ಹೋಗೋಣ, ಅಥವಾ ಈಗೆಲ್ಲ ನೀವೇನೋ ಕರಿತಿರಲ್ಲ ಇದೆಯಲ್ಲ ಇಂಟರ್ನ್ಶಿಪ್ ಅಂತೆಲ್ಲ. ನನಗೆ ಆವಾಗ ಡೈಲಿ ಒಂದು 100 ರೂಪಾಯಿ 120 ರೂಪಾಯಿ ಕೊಟ್ಟರೆ ಸಾಕು ಅಂತ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೆ. ಅವತ್ತೇನಾಯಿತು, ಒಂದು ಲೈಬ್ರರಿಲಿ ಕೂತು ಓದಬೇಕಾದ್ರೆ ಇನೋವಾ ಪ್ರಮೋಟರ್ಸ್ ಅಂತ ಒಂದು ಇನೋವಾ ಪ್ರಮೋಟರ್ಸ್ ಇಂಟರ್ನ್ಯಾಷನಲ್ ಕಂಪನಿ ಅಂತ ಒಂದು ಅಡ್ವರ್ಟೈಸ್ ಬಂದಿತ್ತು. SSLC PUC ಡಿಪ್ಲೊಮಾ SAP ಎಲ್ಲ ಯಾರು ಬೇಕಾದರೂ ಬಂದು ಅಪ್ಲೈ ಮಾಡ್ಬೋದು ಅಂತ. ನಾನು ಫೋನ್ ಮಾಡಿದೆ, ಕೇಳಿದೆ ಯಾವುದು ಪೋಸ್ಟು, ಏನು ಡೆಸಿಗ್ನೇಷನ್. ಇಲ್ಲ ನೀವು ಬರಬೇಕು, ಇಲ್ಲಿ ಬಂದರೆ ಗೊತ್ತಾಗುತ್ತೆ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಬನ್ನಿ, ಎಲ್ಲಿ ಎಂಟ್ರಿ ಮಾಡೋಣ ಅಂತ ಹೇಳಿದರು. ನನ್ಗನ್ಸುತ್ತೆ ನನ್ನ ಸೆಕೆಂಡ್ PUC ನನ್ನ ಮೆಚುರಿಟಿ ಹೆಂಗಿತ್ತು ಅವಾಗ, ಎಲ್ಲ ಒಂದು ಕಡೆ ಸಿಕ್ಕಿದ್ರೆ ಇನೋವಾ ಪ್ರಮೋಟರ್ಸು ಇಂಟರ್ನ್ಯಾಷನಲ್ ಅಂತ ಬೇರೆ ಇದೆ. ಅವಾಗ ತಾನೇ 2006 ಏನೋ 2007 ಇನೋವಾ ಕಂಪನಿ ಇನೋವಾ ಕಾರ್ ಆಚೆ ಬಂದಿತ್ತು ಟಾಟಾ ಕಂಪನಿ ಕಡೆಯಿಂದ. ಇನೋವಾ ಅನ್ನೋದನ್ನ ಅವ್ರು ಹೊಸದಾಗಿ ಮಾಡಿದ್ರು, ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ನನ್ನ ತಂಡಲ್ಲಿ ಇನೋವಾ ಪ್ರಮೋಟರ್ಸ್ ಅಂದರೆ ಇನೋವಾ ಕಂಪನಿಯ ಅಥವಾ ಇನೋವಾ ಕಾರ್ನ ಪ್ರಮೋಟ್ ಮಾಡ್ತಿದ್ದಾರೆ ಔಟ್ ಆಫ್ ಸ್ಟೇಟು ಅಥವಾ ಔಟ್ ಆಫ್ ಕಂಟ್ರಿಗೆ, ಅಲ್ಲಿ ನನಗೇನೋ ಒಂದು ಕೆಲಸ ಕೊಡ್ತಾರೆ ಅಂತ ನನ್ನ ತಲೆಯಲ್ಲೇ. ಸರಿ ಹೆಂಗೋ ಆಯಿತು. ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಜಾರ್ಜ್ ಅಂತ ಇದು ಕ್ರಿಶ್ಚಿಯನ್ ಅಂಕಲ್ ಇದ್ರು, ಜಾರ್ಜು, ರೀಮಾ ಮತ್ತು ಲಿಯೋ ಅಂತ ಸಮಥಿಂಗ್ 2-3 ಜನ ಇದ್ರು. ಅವರು ಪ್ರತಿ ರವಿವಾರ ಫುಲ್ಲು ಟೈಗೆ ಹಾಕ್ಕೊಂಡು ಏನೋ ಒಂದು ದೊಡ್ಡ ಆಫೀಸರ್ ಥರ ವೈಟ್ ಕಲರ್ ಶರ್ಟು ಬ್ಲ್ಯಾಕ್ ಟೈ ಎಲ್ಲ ಹಾಕ್ಕೊಂಡು ಚರ್ಚ್ಗೆ ಹೋಗೋರು. ನನಗೆ ಅನಿಸ್ತಾ ಇತ್ತು, ನಾನು ಇಂಟ್ರ್ಯೂ ಹೋಗ್ಬೇಕಂದ್ರೆ ನನಗೆ ಟೈ ಬೇಕು, ಒಂದು ಕೋಟ್ ಬೇಕು, ಏನು ಮಾಡೋದು, ಇಲ್ಲಿಂದ ತರಿಸೋದು, ಏನು ಕತೆ ಅಂದಾಗ ನನ್ನ ಪಟ್ನ ಅಂದರೆ ಆಗಿನ ಕ್ಷಣಕ್ಕೆ ತತ್ಕ್ಷಣ ನನಗೆ ನೆನಪಾಗಿರುವಂಥದ್ದು ಆ ಒಂದು ಜಾರ್ಜ್ ಅಂಕಲ್. ತಕ್ಷಣ ಹೋಗಿ ಜಾರ್ಜ್ ಅಂಕಲ್ ಕೇಳಿದೆ ನಾನು, ಅಂಕಲ್ ನಿಮ್ಮದು ಟೈ ಕೊಡಿ, ನನಗೆ ಒಂದು ಇಂಟರ್ವ್ಯೂ ಇದೆ, ಹೋಗಿ ಬರ್ತೀನಿ. ಹೌದಾ, ಟೈ ಒಂದು ಸಾಕಾ, ಕೊಡಿ ಏನೇನು ಕೊಡ್ತೀರಾ ಕೊಡಿ ಅಂತ. ಅವ್ರು ಕೊಟ್ಟರು ಟೈ ಮತ್ತು ಇದು ಕೋಟ್ನ ಕೊಟ್ಟರು. ಹಾಕೊಂಡೆ, ಅದಕ್ಕೆ ಮ್ಯಾಚಿಂಗ್ ಆಗುವಂಥ ಪ್ಯಾಂಟ್ ಇರಲಿಲ್ಲ, ಏನಿರಲಿಲ್ಲ. ಸುಮ್ಮನೆ ಏನೋ ಒಂದು ಕೋಟು ಒಂದು ಟೈ ಹಾಕ್ಕೊಂಡು ಹೊರಟೆ. ಶಂಕರಗಾಗ ಬೆಳಿಗ್ಗೆ ನಮ್ದು ಗೊತ್ತಿರುತ್ತಲ್ಲ, ನಾವು ಸೆಕೆಂಡ್ PUC ಮುಗಿಸಿದೀವಿ ಅಂದರೆ ಪಪ್ಪು ವಿಪ್ಪು ಎಲ್ಲ ಇರುತ್ತೆ. ಮನೆ ಮುಂದ್ಗಡೆನೇ ಒಂದು ಪಟ್ಟಿ ಅಂಗಡಿ, ಅಂದರೆ ಪಟ್ಟಿ ಅಂಗಡಿ ಅಂತಂದರೆ ಗೊತ್ತಿರೋದು ನಿಮ್ಗೆ, ಈ ಬೀಡ ಅಂಗಡಿ ಅಂತ. ಆ ಬೀಡ ಅಂಗಡಿ ಅಂಕಲ್ ನೋಡ್ದ ಶಂಕರ ಕರೆದ, ಏನೋ ಹಿಂಗೆ ಹೋಗ್ತಿದ್ಯಾ, ಏನು ಕತೆ, ಎಲ್ಲಿ ಹೋಗ್ತಿದ್ಯಾ, ಏನು ಚರ್ಚ್ಗಿರ್ತು, ಏನೋ ನಿನ್ನ ಕನ್ವರ್ಷನ್ ಆಗೋದೇನೋ ಅಂತ. ಎಲ್ಲ ಅಂಕಲ್ ಇಲ್ಲ, ಈ ಥರ ಹಿಂಗೆ ಇಂಟರ್ವ್ಯೂ ಇದೆ, ಹೋಗ್ತಾ ಇದ್ದೀನಿ. ಸರಿ ಹೋಗ್ಬಿಟ್ಟು ಬಾ ಅಂತ ಹೇಳಿ ಕಳಿಸ್ತಾರ. ಆದರೆ ಅವಾಗ ನನ್ನ ಹೋಪ್ಸು ಮತ್ತು ನನ್ನ ಏನಿರುತ್ತಲ್ಲ ಎಕ್ಸ್ಪೆಕ್ಟೇಷನ್ಗಳು ಹದ್ದು ಮೀರಿ ಹೋಗ್ಬಿಟ್ಟಿತ್ತು. ಇನ್ನು ನಾನು ಹೋದ ತಕ್ಷಣವೇ ಒಂದು ಟೇಬಲ್ ಕೊಡ್ತಾರೆ, ಒಂದು ಕೌಂಟರ್ ಕೊಡ್ತಾರೆ, ಇಲ್ಲ ನನಗೊಂದು ಚೇಂಬರ್ ಕೊಡ್ತಾರೆ. ಅಲ್ಲಿ ಹೋಗಿ ಕೂತ್ಕೊಂಡು ಇನೋವಾ ಕಾರ್ನ ನಾನು ಅಲ್ಲಿ ಪ್ರಮೋಟ್ ಮಾಡಬೇಕು, ಆ ಒಂದು ಕಂಟ್ರಿಗೆ ಈ ಕಂಟ್ರಿಗೆ ಏನೇನೇನೇನೇನು ಇಲ್ದಿರುವಂಥ ಹೋಪ್ಸು. ಬಟ್ ನನ್ನ ಹತ್ರ ಇದೆ ಸೆಕೆಂಡ್ PUC ಅಷ್ಟೇ. ಆಗ ಜಸ್ಟ್ ಸೆಕೆಂಡ್ PUC ಪಾಸ್ ಔಟ್, ನಾನು ಫ್ರೆಶರು. ಮತ್ತೆ
ನಿಮಗೆ ಹುಬ್ಳಿಗೆ ಬಂದು ವಿದ್ಯಾನಗರ ಹತ್ರ ಒಂದು ಫೋನ್ ಮಾಡಿದ್ರೆ ಇಲ್ಲ ಹುಬ್ಳಿ ವಿದ್ಯಾನಗರ ಹತ್ರ ಸುಕೃತಿ ಸೈನ್ಸ್ ಕಾಲೇಜ್ ಪಕ್ಕ ಸೆಕೆಂಡ್ ಫ್ಲೋರಲ್ಲಿ ಆಫೀಸ್ ಇದೆ, ಅಲ್ಲಿ ಬನ್ನಿ ಅಂತ ಕರೆದು. ನಾನು ಅನ್ಕೊಂಡೆ ಇದು ಬಹುಶಃ ಬೇಲೂರು ಇಲ್ಲ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಇರಬೇಕಿತ್ತು ಆಫೀಸು, ಬಟ್ ಇದು ವಿದ್ಯಾನಗರ ಸುಕೃತ ಸೈನ್ಸ್ ಕಾಲೇಜ್ ಪಕ್ಕದ ಬಿಲ್ಡಿಂಗ್ ಅಲ್ಲಿ 2ನೇ ಫ್ಲೋರಲ್ಲಿ ಇದೆ ಅಂತಂದ್ರೆ ಮೇ ಬಿ ಏನೋ ಆಫೀಸಿಯಲ್ ವರ್ಕ್ ಇರ್ಬೋದು, ಅಲ್ಲೇ ಇಂಟರ್ವ್ಯೂ ತಗೊಂತಾರೇನೋ ಅಂತೇಳಿ ನಾನು ಸರಿ ಇಂಟರ್ವ್ಯೂ ತಗೊಳಕ್ಕೋ ಅಂದರೆ ಅಲ್ಲಿಂದ ಹೊರಟೆ ಬಿಡಿ. ನಾನು ಹೋಗಿ ನಾಕ್ ಮಾಡ್ತೇನೆ, ಅದು ಆಫೀಸ್ ಕ್ಲೋಸ್ ಆಗೈತೆ, 11 ಗಂಟೆ ಆಗೈತೆ. ನಾನು ಊರಿಂದ ಹುಬ್ಳಿಗೆ ಹೋಗ್ಬೇಕಾರೆ ನಾಕ್ ಮಾಡಿದ್ರೆ ಓಪನ್ ಮಾಡಿದ್ರು, ಬಂದರು. ಒಂದು ಯಾವುದೋ ಲೇಡಿ ಬಂತು, ಒಂದು ಹೆಸರು ಪರಿಚಯ ಮಾಡಿಕೊಂಡ್ರು. ನಾರ್ತ್ ಅಂದರೆ ಉತ್ತರ ಭಾರತ ಹೆಣ್ಮಗಳು, ಹಿಂದಿನಾಗ ಮಾತಾಡ್ತಾಳೆ. ಹೈ ಹೈ ಮೇರಾ ನಾಮ್ ಹೇ 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 ಐಸಾ ಮಾತಾಡಿದ್ಲು. ನಾನಂದೆ ನನಗೆ ಹಿಂದಿ ಬರಲ್ಲಮ್ಮ, ನಂಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ. ಐಸಾ ಕ್ಯಾ ಕೋई बात नहीं सर अभी आएगा थोड़ा ವೇಟ್ ಕರೋ ಇಂಟರ್ವ್ಯೂ ಕರೆಂಗೆ. ಆಯ್ತಾಯ್ತು, ನನಗೂ ಬಂದಷ್ಟು ಆಬೇ ಜಾಬೆ ತೂಬೆ ಕ್ಯಾಬೆ ಅಂತ ಮಾತಾಡಿ ಮುಗಿಸ್ದೆ. ಇಂಟರ್ವ್ಯೂವರು ಕೂಡ ನಮ್ಮ ಹುಬ್ಳಿಯವ್ರೆ ಲೇಡೀಸು ಅಂದರು. ಅವಳನ್ನ ನೋಡಿ ಶಾಕು, ಏಕ್ದಮ್ ಶಾಕು. ಏನು ಇವ್ನು ಹಿಂಗೆ ಬಂದವನು ಇಂಟರ್ವ್ಯೂಗೆ, ಟೈ ಕೋಟು ಪ್ಯಾಂಟು, ಅದೊಂದು ಕಾಲಲ್ಲಿ ಫಾರ್ಮಲ್ ಶೂಸ್ ಬೇರೆ ತಂದವನೇ, ವಾಚು ಎಲ್ಲ ಕೊಡು. ಏನು ಓದಿದೀಯಾ ನೀನು ಅಂತ ಕೇಳ್ತಾಳೆ. ನಾನು ನೋಡಿ ಇವಾಗಷ್ಟೇ ನಾನು ಸೆಕೆಂಡ್ PUC ಪಾಸ್ಔಟು, ಫ್ರೆಷರು. ಅಂದರೆ ನಾನು ಪಾರ್ಟ್ ಟೈಮ್ ಮಾಡಬೇಕು ಅಂತಿದ್ದೀನಿ, ಬಟ್ ನಿಮ್ಮ ಕಂಪ್ನಿ ಅಕಮೆಂಡೇಷನು ಮತ್ತು ನೀವು ಕೊಡುವಂಥ ಸಂಬಳ ನನಗೇನಾದರೂ ಒಳ್ಳೇದು ಅನ್ನಿಸ್ತು ಅಂತಂದರೆ, ನನಗೆ ಸೂಟಬಲ್ ಅನಿಸುತ್ತೆ ಅಂದರೆ ನಾನು ಪರ್ಮನೆಂಟ್ ಮಾಡ್ತೀನಿ ಅಂತ ಹೇಳಿದೆ. ನಿನಗೆ ಪರ್ಮನೆಂಟ್ ಕೆಲಸನೇ ಕೊಡ್ತೀವಿ ಬಿಡಪ್ಪ ಅಂತಂದ್ಲು. ಸರಿ ನೋಡೋಣ. ಆಮೇಲೆ ಅವನು ನಾರ್ತ್ ಕಡೆದವರು 1-2 ಜನ ಬಂದರು, ಹುಡುಗರು ಬಂದು ಒಂದು ರೂಮಲ್ಲಿ ನನ್ನ ಬ್ಯಾಗ್ನ ಇಡ್ಸಿದ್ರು. ಇಂಟರ್ವ್ಯೂ ಅಲ್ಲಿ ಏನು ಕೇಳ್ತಾರೆ ಪ್ರಶ್ನೆ ಏನೂ ಇಲ್ಲ. ನನ್ನ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡ್ ಬಂದಿರಲಿಲ್ಲ. ಆ ಕಂಪ್ಯೂಟರ್ ಕೊಟ್ಟಿದ್ರಲ್ಲ ಮಾರ್ಕ್ಸ್ ತೆಗ್ದಿರೋದಕ್ಕೆ ಅದೊಂದು ಚೀಟಿ ನೋಡಿದ್ರು. ಇಷ್ಟು ನೋಡಿ ಆಯ್ತಾಯ್ತು, ನೀನು ಹೈರ್ ಆಗಿದೆಯಾ, ನಾಳೆಯಿಂದ ಫೀಲ್ಡ್ ವರ್ಕಿಗೆ ಹೋಗಬೇಕು, ತಯಾರಾಗು, ಹೋಗು, ಆರಾಮಾಗಿ ರೆಸ್ಟ್ ಮಾಡಿ ಇವತ್ತೊಂದಿನ, ನಾಳೆ ಬೆಳಗ್ಗೆ ಎದ್ದು ನಿನಗೆ ಒಬ್ಬರ ಜೊತೆಗೆ ಗ್ರೂಪ್ನಲ್ಲಿ ಹಾಕಿ ಕಳಿಸ್ತೀನಿ ಅಂತ ಹೇಳ್ತಾರೆ. ನಾನು ಅನ್ಕೊಂಡೆ ನಾಳೆ ಇನ್ನೇನು ಕಾರಲ್ಲಿ ತಗೊಂಡು ಕಂಪ್ನಿಗೆ ಹೋಗ್ತಾರೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಟಾಟಾ ಕಂಪ್ನಿ ಎಲ್ಲ ತಿರುಗಾಡಿಸ್ಬಿಡ್ತಾರೆ, ಹಂಗೆ ಹಿಂಗೆ ರೀ. ಅದು ಮೆಚ್ಯೂರಿಟಿ ರೀ, ಅದು ಅವಾಗ ಅಷ್ಟೇ ತಿಳುವಳಿಕೆ ಇತ್ತು ನಮಗೆ. ಕಂಪ್ನಿ ಅಂದರೆ ಹಂಗೆ ಅಂತಾನೆ ತಿಳ್ಕೊಂಡಿದ್ದೀವಿ ನಾವು. ಯಾಕೆಂದರೆ ಆ ಟೈಮಲ್ಲಿ ಕೆಲಸದ ಅಭಾವ ಜಾಸ್ತಿ ಇತ್ತು. ಯಾಕಂದರೆ ಅವಾಗ ಹಣದುಬ್ಬರ, ಈ ರಿಸೆಷನ್ ಜಾಸ್ತಿ ನಡೀತಾ ಇತ್ತು. ಐ ಟಿ ಸೆಕ್ಟರ್ ಎಲ್ಲ ಬಿದೋಗಿತ್ತು 2008-2009. ಯಾರಾದರೂ CS ಮಾಡ್ತೀನಿ ಅಂದರೆ ಟಗ್ ಮಕ್ಕಕ್ಕೆ ಎತ್ತೊಂಗುಡಿಯವರು, ಯಾವನ್ ಗುರು CS ಮಾಡ್ತಾರೆ. ಅದಕ್ಕೆ ಮೆಕ್ ಮಾಡಿ 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 ಆವಾಗಿನ ಅವ್ರ ಮೆಕ್ಕೆಲ್ಲ ಈಗ ಬಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಿರೋದು. ಹಾಗೆ ಅದಾದಮೇಲೆ ಏನಾಯ್ತು, ಆಯಿತು ನಾಳೆ ಕಳಿಸ್ತೀನಿ ನಿಂಗೆ ಒಂದು ಕಡೆ ಹೋಗುವಂತೆ ಅಂತ ಹೇಳಿ ಕಳಿಸಿದ್ರು. ಸರಿ ಏನೋ ನಾಳೆ ಹಂಗಾರೆ ಒಂದು ಅಸೆಂಬ್ಲಿ ಅಂತ ಅನ್ನೋದಕ್ಕಿಂತ ಅದು ಏನು ಹೇಳ್ತೇನೋ, ಅದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅಸೆಂಬಲ್ ಅದು ಏನೇನೋ ಮಾಡ್ತಾರಲ್ಲ, ಕಾರ್ಗಿರ್ ಎಲ್ಲ ಜೋಡಿಸು, ಅಲ್ಲಿ ಏನೋ ತೋರಿಸ್ತಾರೇನೋ ಅಂತ ಅನ್ಕೊಂಡೆ. ನೋಡಿದ್ರೆ ಅಗ್ಲಿಗೆ ಬ್ಯಾಗ್ ಹಾಕ್ಸಿದ, ಒಂದು ಕೈಯಲ್ಲಿ ಒಂದು ಚೀಲ ಇಟ್ಕೊಂಡ, ಅವನು ಒಂದು ಬ್ಯಾಗ್ ಹಾಕೊಂಡ ಬಂದ. ಕಾರ್ಪೊರೇಷನ್ ಸರ್ಕಲ್ ಅಂತಂದ. ಕಾರ್ಪೊರೇಷನ್ ಸರ್ಕಲ್ಗೆ ಇಳ್ಕೊಂಡ್ವಿ. ರೀ ಇಲ್ಲಲ್ರಿ ನಾವು ಇದಕ್ಕೆ ಹೋಗ್ಬೇಕು, ಟಾಟಾ ಕಂಪ್ನಿ ಇರೋದು ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ, ಅಲ್ಲಿಗೆ ಹೋಗ್ಬೇಕು ತಾನೇ ಅಂತ. ना ऐसा नहीं, बेलूर इंडस्ट्री नहीं, आज कारपोरेशन में काम करेंगे, कल अगर अच्छा लगा तो कल हम धारवाड़ पुराना बस स्टैंड के सामने खड़े होंगे. ಇವ್ ಯಾವ ಹೇಳಕತ್ತಾನಪ್ಪ, ಇವು ಕಾರ್ಪೊರೇಷನ್ ಆಗಿ ನಿಂತು ಏನು ಮಾಡೋದೈತಿ ಇಲ್ಲಿ, ನಾವೇನು ಮಾಡಕ್ಕೆ ಬಂದೇವಿ, ನೀ ಏನು ಹೇಳಕತ್ತೀಯೋ ಅಂತ. ಇಲ್ಲ ಅವ ತನ್ನ ಬ್ಯಾಗ್ ಒಳಗಿನ ತೆಗ್ದ, ಒಂದೊಂದು ಐಟಮ್ ತೆಗ್ದ. ಕೂಗಾಕತ್ತಿದ್ದೆವು, ಶುರು ಮಾಡದ. ಅಂತ ಹೇಳಿ ನಾನು ಹೆಂಗೆ ಮೈ ಜೋ ಬೋಲೂಂಗ ವೈಸಾ ಹಿ ತೂ ಬೋಲ್ನಾ ठीक है, तुझे हिंदी आता है नहीं. ಅರೇ ನಿನ್ನ ಮನುಷ್ಯ ಅದು ಏನದು, ನನಗೆ ಹಿಂದಿ ಬರಲ್ಲ, ಕನ್ನಡದಾಗ ಮಾತಾಡ್ತೀನಿ, ಕನ್ನಡ ಮಾತಾಡು ಅಂತ. ಇಲ್ಲ ನೋಡು, ನಮ್ಮದು ಹೆಂಗೆ ಹೇಳ್ತಾರೆ ಹಂಗೆ ನಿಂದು ಹೇಳಬೇಕು ಆಯ್ತಾ, ಹಿಂಗೆ. ಸರಿ ಏನೋ ಬನ್ನಿ ಆಕ್ಟಿವ್ ಪ್ರೆಷರ್ ಪಾಯಿಂಟ್ ಮಸಾಜರ್ ಬನ್ನಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ ಅಂತ ಹೇಳಿ ಕರಿಯೋನು. ಅದು ಹೆಂಗಂದ್ರೆ ಕಟ್ಗಿ ಓಲು ಚಿಕ್ಕ ಮುತ್ತುಗಳು ಚಿಕ್ಕ ಎಲ್ಲ ಇವುಗಳನ್ನ ಕೂಡಿಸಿ ಒಂದು ಇದು ಮಾಡಿದ್ದಾನೆ. ಈ ಥರ ಬೆಣ್ಣಿಗೆ ಹಾಕಿ ತಿಕ್ತಾರೆ ಹಿಂಗೆ, ಅದು ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡುತ್ತೆ ಅಥವಾ ಬ್ಲಡ್ ಚೆನ್ನಾಗಿ ಸರ್ಕ್ಯುಲೇಟ್ ಆಗುವಂಥ ಕೆಲಸ ಮಾಡುವಂಥದ್ದು. ಆಮೇಲೆ ಇದು ಏನಂತಾರೆ ಆಕ್ಟಿವ್ ಪಾಯಿಂಟ್ ಫುಟ್ ಪ್ಯಾಡು, ಈ ಕಾಲಿಗೆ ಹಾಕೋ, ಕಾಲು ಕೆಳಗಡೆ ಇಟ್ಕೊಂಡು ಕೂತ್ಕೊಳ್ಳೋ, ಇವುಗಳನ್ನ ಮಾರಾಟ ಮಾಡೋಕ್ಕೆ ಕಾರ್ಪೊರೇಷನ್ ಬಂದಿದ್ದಾನೆ. ನಾನು ಅಂದೆ
ಅಣ್ಣ ಇದೇನಾ ಬಿಸ್ನೆಸ್ಸು, ಇದೇನಾ ಕಂಪ್ನಿಲಿ ಜಾಬು ಅಂತ ಕೇಳ್ದ. ಅವ್ರ ಕ್ಯಾ ಒಯ್ ಕಾಮಯ ಮಾರ ದೇಕೋ, ಒಂದು ಪೀಸ್ ಮಾರು ನಿನಗೆ 20 ರೂಪಾಯಿ ಕೊಡ್ತೇನೆ. 3 ಪೀಸ್ ಒಂದು ದಿನಕ್ಕೆ ನಿನ್ನ ಟಾರ್ಗೆಟು 10 ರಿಂದ 15 ಪೀಸ್ ಮಾರು, ನಾನು ನಿನಗೆ ಒಟ್ಟು ಎಷ್ಟು ಅಂದರೆ ಒಂದು 250 ರಿಂದ 300 ರೂಪಾಯಿ ಕೊಡ್ತೇನೆ ಆಯ್ತಾ ಅಂತ ಅವನು. ಇದೊಳ್ಳೆ ಬಂದು ತಗ್ಲಾಕೊಂಡಲ್ಲ ಗುರು ಅಂತ ನಾನು. ಅಷ್ಟಲ್ಲ, ನಮ್ಮ ಕಡೆಯವರು ಜಾಸ್ತಿ ಕಾರ್ಪೊರೇಷನ್ನು ಮತ್ತು ಈ ಕಡೆ ಬರೋರು ಜನ, ಅದರಲ್ಲೂ ನಮ್ಮ ಹುಡುಗನೇ ನನ್ನ ಜೊತೆ ಕಲ್ತಿರೋ ಹುಡುಗನೇ, ಅವತ್ತು ಸೆಕೆಂಡ್ ಪೀಸ್ ಓದಿದ್ದು ಹುಡುಗ, ನನ್ನ ಜೊತೆಗೆ ಓದಿದ್ದು ಹುಡುಗನೇ. ಅವ್ನು ನನ್ನ ಕಾರ್ಪೊರೇಷನಲ್ಲಿ ಫುಟ್ಪಾತ್ ಮೇಲೆ ನಿಂತಿರೋದನ್ನು ನೋಡಿ ಇದು ಯಾವಾಗಿಂದ ಶುರು ಮಾಡ್ದಲ್ಲೋ, ಮೊನ್ನೆ ತಾನೇ PUC ಮುಗಿಸಿದೆ, ಇಷ್ಟು ಬೇಗ ಜಾಬಾ, ಅದು ಈ ಕೆಲಸನ. ಅಡ್ಡಿಲ್ಲ ಮಗ, ವೆಲ್ ಗ್ರೋತ್ ಇದೆ, ಚೆನ್ನಾಗಿದೆ ನೋಡು. ಟಾರ್ಗೆಟ್ ಎಷ್ಟು ಹೇಳು, ನನಗೆ 100ಕ್ಕೆ 2 ಕೊಡ್ತೀಯ ಹೇಳು, ನಾನೇ 2 ತೊಗೊಂಡ್ಬಿಡ್ತೀನಿ ಅಂತ. ಈ ಥರ ಕಿಂಡಲ್ ಮಾಡೋ ರೇಂಜಿಗೆಲ್ಲ ಬಂದ್ಬಿಡ್ತು ನಮ್ಮ ಜನ ಬರೋರು ಇಲ್ಲಿ. ನಮ್ಮ ಕಡೆ ಅಂದರೆ ನಮ್ಮ ಊರ ಕಡೆಯಿಂದ ಜನ ಬಂದರೆ ಒಂಥರ ರಫ್ ಅವ್ರದ್ದು ಭಾಷೆ. ಎಷ್ಟು ಕೊಡ್ತಿ ನೋಡ, ನಾ ಹೇಳಕತ್ತೀನಿ 200 ರೂಪಾಯಿಗೆ 3 ಮಾಡಿ ಕೊಡು ಕೊಡಾದಿದ್ರು, ಇಲ್ಲಾಂದ್ರೆ ಬೇಡ ಬಿಕ್ಕಡತ್ತಾಗ. ಅದೇನ್ಲೇ ಕಟ್ಗಿದದ, ನಾವು ಕಂಬಾರ ಮನೆಗೆ ಹೋದ್ರೆ ರಗಡ್ ಸಿಗ್ತಾವಂತ ತುಂಡು ಅದನ್ನ ಒಂದು ಸಂಬಿ ಕಟ್ಟಿ ಹಿಂಗೆ ಬೆನ್ನಿಗೆ ಮಾಡ್ಕೊಂಡ್ರೆ ಮುಗ್ದೋತದ. ನೀವು ಕೊಡೋದಿದ್ರೆ 200 ರೂಪಾಯಿ 3 4 ಮಾಡಿ ಕೊಡು, ನಾನು 3 ಮಂದಿ ತೊಗೊಂತೇವೆ ಅಂತ. ಈಗ ನನ್ನ ತಲೆಗೆ ಏನು ನೋಡಾಗ್ತೈತಿ, ಈಗ ಸಡನ್ನಾಗಿ ಈಗ ನಂದು ಇಲ್ಲಿಂದ ಎಕ್ಸಿಟ್ ತೊಗೊಂಡು ನಾನು ಹೋಗ್ಬಿಡ್ಲೇನು ಊರಿಗೆ, ಇಲ್ಲ ಸಂಜೆ ಮಟ್ಟ ನಿಂದಿರಲಿ, ಅಥವಾ ಹೆಂಗೋ ನೋಡೋಣ ಬಂದೀನಿ 1-2 ದಿನ, ಹೆಂಗೋ ನನಗೂ ಬಂದು ಹೋಗಿದ್ದು ಖರ್ಚಾ ಪಾಣಿಯಾರ ಆಗ್ಬೇಕಲ್ಲ. ನಾನು ಅಲ್ಲಿಂದ ಇಲ್ಲಿಗೆ ಬಂದು ಬಸ್ ಚಾರ್ಜ್ ಹಾಕೊಂಡು ಅಲ್ಲಿಂದ ಇಲ್ಲಿ ಇಂಟರ್ವ್ಯೂ ಮಾಡಿ ವಾಪಸ್ ಹೊಂಟೇನಪ್ಪ ಅಂದ್ರೆ ಒಂದು 200-300 ರೂಪಾಯಿ ನನಗೆ ಪ್ರಾಫಿಟ್ ಆಗ್ಬೇಕಲ್ಲ. ಸರಿ ನೋಡೋಣ ಅಂತೇಳಂತ ಇವ್ನು ನಿಂದ್ರಿಸ್ತಿದ್ದೆ. ನಾನು ಕಾರ್ಪೊರೇಷನ್ನಾಗ ಭಯ ತೋಡ ಆತ, ನನಗೂ ಕನ್ನಡ ಹಿಂದಿ ಸ್ವಲ್ಪ ಆತ, ಅಗರ್ ತೂ ಇಲ್ಲೇ ನಿಂದಿರ್ತಿ ऐसा है तो मैं ऐसा जाके ऐसा वापस आके छोड़ता हूँ. ठीक है तू जाका कल से तू परफेक्ट काम करना. कल धारवाड़ पुराना बस स्टैंड के सामने खड़े होंगे. ಇವ್ ಬಿಡಂಗಿಲ್ಲ ನನಗೆ ಗೊತ್ತಾತ. ನಾನು ಅಲ್ಲಿಂದ ವಾಪಸ್ ಹೋಗಿ ನಮ್ಮ ಫ್ರೆಂಡ್ ಸರ್ಕಲ್ಗೆ ಫ್ರೆಂಡ್ಸ್ ಮನಿ ಅಂತಲ್ಲ, ಅಲ್ಲಿಗೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ ನಾನು ಸಂಜೆಗೆ ಬಂದು ವಾಪಸ್ ಅವನ ಕಡೆ. तड़े ಇಲ್ಲ ಹಿಂಗೆ पेट दुख रहा था, पेट खराब हुआ था, मुझे डिसेंट्री लगा था, इसलिए मैं वहाँ गया था, यहाँ गया था, वहाँ गया था, ऐसा ಸುಳ್ಳು ಹೇಳಿ ಅವತ್ತೊಂದಿನ ತಪ್ಪಿಸ್ಕೊಂಡೆ ನಾನು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ ಧಾರವಾಡ ಹುಬ್ಳಿನಾಗಿದ್ದವ್ರಿಗೆ ಈ ದಾಂಡೇಲಿ, ಹಳ್ಳಿಯಾಳ ಮತ್ತು ಸೌದತ್ತಿ, ಈ ಕಡೆ ರಾಮದುರ್ಗ, ಆಮೇಲೆ ಈ ಕಡೆ ಗದಗ, ಇಲ್ಲ ಈ ಕಡೆ ಆಲ್ಮೋಸ್ಟ್ ಈ ಅಳ್ಳಾವರ, ಕಿತ್ತೂರು ಈ ಸೈಡ್ನವ್ರಿಗೆ ಸೆಂಟರ್ ಪಾಯಿಂಟ್ ಅನ್ಬೇಕು ಧಾರವಾಡನ್ಯಾಗ. ಹಳೆ ಬಸ್ ಸ್ಟ್ಯಾಂಡ್ ಮುಂದೆ ಸರ್ಕಲ್, ಈ ಕಡೆ CBT ಹೋಗ್ತದೆ, ಈ ಕಡೆ ಹಳೆ ಬಸ್ ಸ್ಟ್ಯಾಂಡ್ ಬರ್ತದೆ. ಆ ಬಸ್ ಸ್ಟ್ಯಾಂಡಿನ ಹಿಂಗೆ CBT ಹಿಂಗೆ ಹಳೆ ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತದೆ. ಇದೇ ಮೂಲಿಗೆ ಒಂದು ಕಟ್ಟಿ ಇತ್ತು ಅವಾಗ, ಈಗ ಐತಲ್ಲ ಗೊತ್ತಿಲ್ಲ, ನಾವು ದಿನ ಹೋಗಿಲ್ಲ. ಆ ಕಟ್ಟಿ ಮೇಲೆ ಎಕ್ಸಾಕ್ಟ್ಲಿ ಕಟ್ಟಿ ಮೇಲೆ ಸ್ಟ್ಯಾಂಡ್ ನಮ್ದು. ಅವತ್ತು ಹೋದ ಸ್ಟ್ಯಾಂಡ್ ಹಾಕ್ದ ನಿಂತನ ಅಂದ ಹಿಂಗೆ. ಅವ್ರೆ ಇವತ್ತು ಎಂತ ಕರ್ಮ ಮಾಡೇನಪ್ಪ ನಾನು. ಈ ಕಡೆ ನಮ್ಮ ಕಾಕಾಗಳು ಬರ್ತಾರ, ಆ ಕಡೆಯಿಂದ ನಮ್ಮ ಫ್ರೆಂಡ್ಸು ಬರ್ತಾರ. ಅದು ಅಲ್ದ ನಮ್ಮ ಜೋಡಿ ಓದಿದ ಹುಡುಗಿಯರು ನೀಟ್ IIT JEE ಕ್ಲಾಸಿಗೆ ಅಂತೇಳಿ ಇಲ್ಲಿ ಹಚ್ಚಾರ. ಇವ್ರು ಏನರ ಬಂದು ನೋಡಿದ್ರ ಪ್ರೀತಮ್ ನಿನ್ನ ಏನೋ ಇಲ್ಲಿ ಬಂದು ಏನು ಮಾಡಾಕತ್ತಿ ಅಂತ ಕೇಳಿದ್ರೆ ಏನು ಹೇಳಿ ಅನ್ನುವಂಥ ಚಿಂತೆ ನನಗೆ ತಲೆಯಾಗ ಭಯಂಕರ. ಹೆಂಗೋ ಬಿಟ್ರಿ ಅವತ್ತು ಮಾಡಿದೀವಿ. ಅಷ್ಟಕ್ಕೂ ಇನ್ನೊಂದು ಏನಂದ್ರೆ ಅವರು ಬರೀ ಆಲೂಗಡ್ಡಿ ಕಲ್ಸೋರು ಹಿಂಗೆ ಊಟಕ್ಕೆ ಮಧ್ಯಾಹ್ನದಾಗ ರಾತ್ರಿಗೆ ಆಲೂಗಡ್ಡಿ ಅನ್ನ. ಆಲೂಗಡ್ಡಿ ಅಂದ್ರೆ ನಾವು ಆಲೂಗಡ್ಡಿ ದೋಸೆ ಜೋಡಿ ತಿಂತೀವಿ, ಅವ್ರು ಅನ್ನದ ಜೋಡಿ ಆಲೂಗಡ್ಡಿ ತಿಂತಾರೆ. ಬಿಹಾರಿಯನ್ಸ್ ಅವರು ಜಾಸ್ತಿ, ಆಲ್ಮೋಸ್ಟ್ ನಾನು ನೋಡ್ದಂಗ ಬಿಹಾರಿಯನ್ಸ್. ಒಬ್ಬ ಇದ್ದ ನಕುಲ ಇನ್ನೊಬ್ಬನ ಹೆಸರು ಗೊತ್ತಿಲ್ಲ. ರಾತ್ರಿ ಹೊತ್ತು ಅವ್ರು ಒಂದೇ ದಿನನ ಇದು ಪ್ರಾಬ್ಲಮ್. ಫಸ್ಟ್ ಡೇ ಹೋದ್ಗುಳ್ಳಿ ನಮ್ಮಮ್ಮ ಎಂದಿಕೊಂಡ್ರ ಅಂದ್ರೆ ನನ್ನ ಮಗಂದು ಇಂಟರ್ವ್ಯೂ ಪಾಸ್ ಆಗ್ತೈತಿ, ನೌಕರಿ ಆಗ್ತೈತಿ, ಹೋದ ಅಂದ್ರೆ 1 ತಿಂಗಳು 2 ತಿಂಗಳು ಬೆಳಂಗಿಲ್ಲ ಕಂಪ್ನಿಯವ್ರು. ಹೆಂಗಾರ ಅವ ಹೊಟ್ಟೆ ತುಂಬ ಊಟ ಮಾಡಲಿ ಚಂದಾಗಿ ಅಂತೇಳಿ 1 kg ರವಾದ ಉಂಡಿ ಕಟ್ಟಾರ. ಯಾವುದು ರವೆ ಉಂಡಿ. ಮತ್ತೆ ಒಂದು 50 ರಿಂದ 100 ರೊಟ್ಟಿ ಕಟ್ಟಾರ, ಕಟಕ್ ರೊಟ್ಟಿ ಮಾಡಿ ಕಟ್ಟಾರ. ಆಮೇಲೆ ಸ್ವಲ್ಪ ಗುರೇಳ್ ಚಟ್ನಿ, ಶೇಂಗಾ ಚಟ್ನಿ ಎಲ್ಲ ಕಟ್ಟಾರ. ನಿನ್ಗೇನಾದ್ರೂ ಚಟ್ನಿ ಗಿಟ್ನಿ ಸರಿ ಆಗ್ಲಿಲ್ಲಪ್ಪ ಅಂತಂದ್ರೆ ಒಂದು 5 ರೂಪಾಯಿ 10 ರೂಪಾಯಿ ಮೊಸರು ತಗೋ, ಮೊಸರು ಚಟ್ನಿ ಕಲ್ಸ್ಕೊಂಡು ಊಟ ಮಾಡಪ್ಪ, ನೀನು ಹೊಟ್ಟೆ ತುಂಬ ಊಟ ಮಾಡು ಅಂತ ಹೇಳ್ಯಾರ ನಂಗೆ. ನಾನು ಅದನ್ನ ತಿಳ್ಕೊಂಬಂದಿನಿ. ಆ ಒಂದು ಬ್ಯಾಗ್ನಾಗ ಬಟ್ಟೆ ಲಗೇಜ್ ಇದ್ರೆ, ಇನ್ನೊಂದು ಬ್ಯಾಗ್ನಾಗ ನಾನು ತಿನ್ಸ ತೀರ್ಥ ಎಲ್ಲ ಅದಾವು. ಅವತ್ತು ಅವ್ರು ರಾತ್ರಿ ಆಲೂಗಡ್ಡಿ ಕಲ್ಸೋದು ನೋಡಿದ್ನಲ್ಲ, ಹೆಂಗೋ ಆಲೂಗಡ್ಡಿ ಪಲ್ಯ ಮಾಡತ್ತಾರ, ರೊಟ್ಟಿ ತಿಂದ್ರ ಅಂತೇಳಿ ರೊಟ್ಟಿ ಬ್ಯಾಗ್ ತೆಗ್ದೆ. ಇಬ್ರು ಶಾಕ್, ಲಿಟ್ರಲಿ ಇಬ್ರು ಶಾಕ್ ಆಗ್ಯಾರ ಅವತ್ತು. ಅವ್ರಿಗೆ
ನಾನು ಒಂದು ತಿಂಗಳು 15 ದಿನ ತಿನ್ಬೋದು ನನ್ನ ರೊಟ್ಟಿ. ನಾವು ಒಂದು 100 ರೊಟ್ಟಿ ಅಂತಂದ್ರೆ ಡೈಲಿ ಒಂದು 2 ರೊಟ್ಟಿ 3 ರೊಟ್ಟಿ ತಿಂದೇನೆ ಅಂದ್ರೂ ಒಂದು 15 ದಿನ 20 ದಿನ ತಿಂತೇನೆ ನಾನು. ಒಂದು 20-25 ದಿನ ತಿಂತೇನೆ. ಬಟ್ ಅವ್ರು ರೊಟ್ಟಿ ನೋಡಿದ್ವಿ ಅಂತಂದ್ರೆ अरे तुम क्या यार बहुत बढ़िया काम किया तुमने, हम लोग बाहर से मंगा के खाते, तुम तो घर से लेके आया. ಅರೆ ನೀವು ಮನೆಯಿಂದ ತೊಗೊಂಬಂದಿರಿ, ನಾನು ಹೊರಗಿಂದ ದುಡ್ಡು ಕೊಟ್ಟು ತಂದು ತಿಂತೇವೆ, ಅಡ್ಡಿಲ್ಲ ಏ ಆಲು ಬನಾವ್ ತುಮೆ ಅಂತ ಅವರು ಆಲು ಮಾಡಿಸ್ಕೊಳಕ್ಕೆ ಆಲು ಅದು ಏನೋ ಕಲಸಿ ಮಾಡ್ತಾರೆ, ಅದು ಮಾಡಿದ್ರು. ನನಗೆ ಅನ್ನಿಸ್ತು ಅಟ್ಲೀಸ್ಟ್ ಈ ರೊಟ್ಟಿ ಕೊಡ್ತೀನಿ ಅನ್ನೋ ಋಣಕ್ಕಾದ್ರೂ ನನ್ನನ್ನು ಅವರು ಬಿಡ್ಲಿ ಅಂತ ಹೇಳಿ. ಅಂದರೆ ಈ ರೊಟ್ಟಿ ಆದರೂ ತಿಂತಾರಲ್ಲ, ಇದೊಂದು ಪ್ರೀತಿಗಾಸ್ಕಾದ್ರೆ ಅನ್ನೋದ್ರು ನಾಳೆ ನನ್ನ ಹೊರಗಡೆ ಹೋದಾಗ ನನ್ನ ಸ್ವಲ್ಪ ದೂರ ಇರಿಸಲಿ ಅಂತ. ಇಲ್ಲ ಹಂಗಾಗ್ಲಿಲ್ಲ. ಆಕೆ ಸುಜಾತ ಅಂತ ಹುಬ್ಳಿಯವಳು ಬಂದು ನಿನ್ಗೆ ಎಷ್ಟು ದಿನ ಅಂತ ನಿನ್ಗೆ ಎಷ್ಟು ದಿನ ಅಂತ ಟ್ರೈನಿಂಗ್ ಕೊಡ್ಬೇಕು, 3 ದಿನ ಆಯ್ತು, ನೀನು ಒಬ್ಬನೇ ಫ್ರೀಡಮ್ ಆಗಿ ಹೋಗ್ಬೇಕು, ಇನ್ನು ಒಬ್ಬೊಬ್ಬನೇ ಹೋಗ್ಬೇಕು, ಸೇಲ್ ಮಾಡ್ಕೊಬೇಕು, ಬರಬೇಕು ಅಂತಂದ್ಲು. ನಾನು ನೋಡಿದೆ, ಆಯಿತು ನೋಡೋಣ ಬಿಡಿ ಮೇಡಮ್ ಅಂತ ಹೇಳಿ. ನನಗೂ ಇರುವಂಥ ಅವಶ್ಯಕತೆಯೂ ಇರಲಿಲ್ಲ, ಅಲ್ಲಿ ಇರಬೇಕು ಅನ್ನೋಂಥ ಮನಸ್ಥಿತಿನೂ ಇರಲಿಲ್ಲ. ಹಾಗಾಗಿ ನಾನು ಹೇಳಿದೆ ಆಯಿತು, ಒಂದು 3-4 ಜನ ಆದ್ವಲ್ಲ ನಾವು ಊಟ ಮಾಡೋಕ್ಕೆ, ಅದು 10-15 ದಿನ ತಿನ್ನೋ ರೊಟ್ಟಿ 3-4 ದಿನಕ್ಕೆ ಖಾಲಿ ಆಗೋಯ್ತು. ಅದು ರೊಟ್ಟಿ ಖಾಲಿ ಆಯಿತು, ಉಂಡಿ ಖಾಲಿ ಆಯ್ತು, ಎಲ್ಲ ಖಾಲಿ ಆಯಿತು. ನಾನು ಬರ್ತಾ ಬೆಳಿಗ್ಗೆ ನನಗೆ ಅವ್ರು ಏನು ದುಡ್ಡು ಕೊಡಲಿಲ್ಲ. ಆಮೇಲೆ ಏನಂದೆ, ಇಲ್ಲ ನಾನು ಹೋಗ್ತೀನಿ ಮತ್ತೆ ನೋಡೋಣ ನೆಕ್ಸ್ಟ್ ವೀಕ್ ಬರ್ತೀನಿ, ಸ್ವಲ್ಪ ಹುಷಾರು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ, ಒಂದು 50 ರೂಪಾಯಿ 100 ರೂಪಾಯಿ ಕೊಡಿ ಅಂತ ಹೇಳಿ ನಂದಿರೋ ದುಡ್ಡೆಲ್ಲ ಖಾಲಿ ಮಾಡಿದೆ. ನಾವು 3 ಬಸ್ ಚಾರ್ಜಿಗೆ ಅಷ್ಟಾದ್ರೆ ಸಾಕಪ್ಪ, ಇಲ್ಲಿಂದ ಮೊದಲು ತಪ್ಪಿಸ್ಕೊಂಡು ಹೋಗೋದ್ರಾಯ್ತು ಅಂತ ಹೇಳಿ. ಅಂದರೆ ಒಬ್ಬ ವ್ಯಕ್ತಿಯ ಮೆಚುರಿಟಿ ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುತ್ತೋ ಅದು ರೀಚ್ ಆಗಲಿಲ್ಲ ಅಂದರೆ ತಾನೇ ಮನಸ್ಸು ಅನ್ನುವಂಥದ್ದು ಘಾಸಿಗೊಳ್ಳೋದಕ್ಕೆ ಶುರು ಮಾಡ್ತದೆ. ಅದು ಅವಾಗಿನ ಸ್ಟೇಜು. ಅಂದರೆ ನಾವು ಚಿಕ್ಕ ವಯಸ್ಸು, ನಮ್ಮ ಸೆಕೆಂಡ್ PUC ಮುಗ್ದಿರ್ತದೆ, ನಾವು ಕೆಲಸ ಮಾಡಬೇಕು, ಹೋಗ್ತೀವಿ, ಎಲ್ಲ ಜಾಬ್ ಮಾಡಬೇಕು, ಇಲ್ಲ ಇನ್ಫೋಸಿಸಲ್ಲಿ ನನ್ನ ಕೆಲಸ ಸಿಗುತ್ತೆ ಸೆಕೆಂಡ್ PUC ಮುಗಿದ ತಕ್ಷಣ. ಇಲ್ಲ ಇದೇ ಇನೋವಾ ಪ್ರಮೋಟರ್ಸ್ ಇಂಟರ್ನ್ಯಾಷನಲ್ ಕಂಪನಿನೇ ನನಗನ್ಸಿದ್ದು. ಆವಾಗ ಇನೋವಾ ಅಂತಂದರೆ ಟಾಟಾ ಕಂಪನಿಯ ಒಂದು ಕಾರಿನ ಹೆಸರು. ಆ ಕಾರನ್ನ ಬೇರೆ ದೇಶದಲ್ಲಿ ಅವರು ಪ್ರಮೋಟ್ ಮಾಡ್ತಿದ್ದಾರೆ ಅಥವಾ ಅದನ್ನು ಅಡ್ವರ್ಟೈಸ್ ಮಾಡ್ತಾರೆ, ಅದನ್ನು ಅಲ್ಲಿ ಮಾರಾಟ ಮಾಡ್ತಾರೆ. ಅದು ನನ್ನ ತಲೆಯಲ್ಲಿರುವಂಥ ಪ್ರೊಸೆಸ್ಸು. ಬಟ್ ಅದು ನ್ಯಾಚುರಲಿ ನೋಡಿದ್ರೆ ಅದು ಒಂದು ಚಿಕ್ಕ ಕಂಪನಿ, ಅದು ಅನ್ರಿಜಿಸ್ಟರ್ಡ್ ಮತ್ತು ರಿಜಿಸ್ಟರ್ಡ್ ಕೂಡ ಅಲ್ಲ. ಅದು ಎಲ್ಲೋ ಬೇರೆ ಕಡೆಯಿಂದ ಒಂದಿಷ್ಟು ಐಟಮ್ಸ್ಗಳನ್ನು ಬಲ್ಕಿಂದ ತಗೊಂಬರೋದು, ಅದನ್ನು ಇಲ್ಲಿ ಕೂತ್ಕೊಂಡು ರೆಡಿ ಮಾಡಿ ಅದನ್ನು ನಮ್ಮ ಕಡೆ ಬರುವಂಥ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ದಾವಣಗೆರೆ, ಚಿತ್ರದುರ್ಗ, ಈ ಕಡೆ ಎಲ್ಲೆಲ್ಲಿ ನಮ್ಮ ಜನಗಳಿಗೆ ಈ ರಕ್ತದ ಸಮಸ್ಯೆ, ಒತ್ತಡ, ಅದು ಇದು ಸುಮ್ಮನೆ ಹೇಳ್ತಾರೆ. ಅದರಲ್ಲಿ ಎಷ್ಟು % ಅದು ಕೆಲಸ ಮಾಡುತ್ತೆ ಅಂತಾನೆ ಗೊತ್ತಾಗಲ್ಲ. ಅಲ್ಲಿಂದ ತಗೊಂಬಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ ಅಷ್ಟೇ. ಅದನ್ನ ನಾವು ಹೆಂಗೆ ತಿಳ್ಕೊಂಡ್ವಿ, ಅದೊಂದು ಬಿಡಿ, ಇದು ಬಿಡಿ, ಇನ್ನೂ ಮೆಚುರಿಟಿ ಅಂತಂದ್ರೆ ಅವುಗಳನ್ನ ಹದ್ದು ಮೀರಿ ವರ್ತಿಸ್ಬಿಟ್ಟಿದ್ವಿ ನಾವು ಕೆಲವೊಂದು ಟೈಮಲ್ಲ. ಈ ನಮ್ಮ ಗುರುಗಳು ಅಂತ ಏನು ಕರಿತೀವಿ ನಾವು, ಶಿಕ್ಷಕರು, ಅವ್ರಿಗಿಂತ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನಮ್ಮ ಸೀನಿಯರ್ಸ್ಗೆ ಕೊಡ್ತಿದ್ದೀವಿ ನಾವು ಜಾಸ್ತಿ. ಈ ನಮ್ದು ಸೆಕೆಂಡ್ PUCಯಲ್ಲೇ ನಾನು SSLC ಇದು ಫಸ್ಟ್ PUC ಮುಗಿಸಿ ಸೆಕೆಂಡ್ PUC ಸೀನಿಯರ್ಸ್ಗಳು ನಮಗೆ. ಸೆಕೆಂಡ್ PUC ಅವರು ನಮ್ಮ ಕಾಳಿ ನದಿಯ ತಟದಲ್ಲೇ ನಮ್ಮ ಕಾಲೇಜ್ ಅಂತಂದರೆ, ಕಾಲೇಜಿಂದ ಒಂದು 15 ಅಡಿ 20 ಅಡಿ ದೂರದಲ್ಲೇ ಡೌನಲ್ಲಿ ಕಾಳಿ ರಿವರು, ಅದ್ರ ಮೇಲ್ಗಡೆನೆ ನಮ್ಮದು ಕಾಲೇಜು. ಅಲ್ಲಿ ಸೈನ್ಸು, ಕಾಮರ್ಸ್ ಎಲ್ಲ ಸೆಕ್ಷನ್ಸ್ಗಳಿದ್ದಾವೆ. ನಾವು ಸೈನ್ಸ್, ಕಾಮರ್ಸು ಅಥವಾ ಯಾವುದೇ ಸೀನಿಯರ್ಸ್ ಆಗಲಿ ಏನೇ ಮಾತಾಡಲಿ, ನಾವು ಫಸ್ಟ್ ಇಯರ್ ಅಲ್ವಾ ಸೆಕೆಂಡ್ ಇಯರ್, ನಾವು ಏನೇ ಹೇಳಿದ್ರು ಅದನ್ನು ಕಾಮಾಗಿ ತಗೊಂಬಿಡೋದು. ಅದು ಹೌದಾ, ಹಿಂಗ. ಒಂದಿನ ಏನಾಯಿತು, ನಮ್ಮ ಕ್ಲಾಸ್ ಇತ್ತು ಬೆಳಗ್ಗೆ. ನಾನು ಇಲ್ಲ ಇವತ್ತು ಯಾಕೋ ಬೇಡ ಅನ್ನಿಸ್ತದೆ ಅಂತೇಳಿ ನಾನು, ವಿಶ್ವನಾಥ 4-5 ಜನ ಹೊಂಟ್ಬಿಟ್ಟಿವಿ. ಇಲ್ಲ ಕ್ಲಾಸಿಗೆ ಕೂತ್ಕೊಳ್ಳೋಂಗಿಲ್ಲ ಇವತ್ತು, ಬೇಡ ಸರ್ ಬೈತಾರೆ ಅಥವಾ ನನ್ನ ಪೇರು ಅಥವಾ ನಾನು ನೋಟ್ಸ್ ಕಂಪ್ಲೇಂಟ್ ಮಾಡಿಲ್ಲ, ಹೋಗಲ್ಲ ಇವತ್ತು ಅಂತ ನಾನು ಒಬ್ಬರೇ ಹೊರಟಿದ್ದೆ. 3 ಜನ ಹೊರಟರು ಅವರು. ಬೆಳಗ್ಗೆನೆ ಫಸ್ಟ್ ಕ್ಲಾಸ್ ಇದನ್ನ ಬಂಕ್ ಮಾಡಿದ್ವಿ, ಸೆಕೆಂಡ್ ಕ್ಲಾಸ್ ಬಂಕ್ ಮಾಡಿದ್ವಿ, ಹೋಗಿ ಕೆಳಗಡೆ ನದಿ ಪಕ್ಕದಲ್ಲಿ ಕೂತ್ಕೊಂಡ್ವಿ. ಇಬ್ರು ನಮ್ಮ ಸೀನಿಯರ್ಸ್, ಇದು ಸೆಕೆಂಡ್ PUC ಇದು ಬಾಬು ಮತ್ತೆ ರಾಜ ಅಂತ ದಮ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ನಾವು ಹೋಗಿ ಅವನ ಮುಂದೆನೆ ಕೂತ್ಕೊಂಡಿದ್ದೀನಿ. ನನ್ನ ಪಕ್ಕದಲ್ಲಿ ವಿಶ್ವನಾಥ್ ಕೂತಿದ್ದಾನೆ, ವಿಶಾಲ್ ಕೇಳ್ತಿದ್ದಾನೆ, ಅಣ್ಣ ಹಿಂಗೆ ಅಣ್ಣ ಹೆಂಗೆ ಮಾಡೋಣ, ನಿನ್ನ ಸೆಕೆಂಡ್ PUC ಮುಗಿಸಿ ಏನು ಮಾಡ್ತೀಯಣ್ಣ? ಅಣ್ಣ ಈ ಥರ ದಮ್ ಹೊಡಿತೀರಲ್ಲ ನೀವು, ಇದು ಒಳಗಡೆ ಹೋಗಿ ಲಂಗ್ಸ್ಗೆಲ್ಲ ಡ್ಯಾಮೇಜ್ ಮಾಡಲ್ವಣ್ಣ, ಏನಾಗುತ್ತೆ ಅಣ್ಣ? ಬಿಡ್ರಲ್ಲ, ನಾವು ಡೈಲಿ 2-3 ಹೊಡೆದವ್ರಿಗೆ ಏನಾಗಲ್ಲ, ಡೈಲಿ ಚೈನ್ ಸ್ಮೋಕಿಂಗ್ ಮಾಡ್ತಿರ್ತಾರಲ್ವಾ, 20-30 ಹೊಡಿತಾರೆ, ಅವ್ರುಗಳು ಬೇಗ ಚಟ್ಟ ಹಚ್ಕೊಂತಾರೆ ಅಂತ. ಅವನು ಈ ಸಿಗರೇಟ್ ಬಗ್ಗೆ ಲೆಕ್ಚರ್ ಕೊಡ್ತಿದ್ದಾನೆ ನಮಗೀಗ. ಈಸ್ ಅವರ್ ಲೆಕ್ಚರರ್. ನಮಗೆ ಈಗ ನಮ್ಗೆ ಗೊತ್ತಿಲ್ದಿರೋ ವಿಚಾರಕ್ಕೆ ಅವನು ನಮಗೆ ಲೆಕ್ಚರ್ ಕೊಡ್ತಿದ್ದಾನೆ. ಅಂದರೆ ಏನು, ಈಗ ನಮ್ಮ ಸೀನಿಯರ್ ಅಲ್ಲ, ಅವನು ನಮ್ಮ ಟೀಚರ್.
ಪ್ರತಿಯೊಂದು ಪ್ರಶ್ನೆಗಳನ್ನ ಕೆದಕಿ ಕೆದಕಿ ಹಿಂಗಾದ್ರೆ ಹೆಂಗೆ ಇದು, ಓ ಅದಕ್ಕೆ ಅಷ್ಟು ನೀರು ಮಿಕ್ಸ್ ಮಾಡಬಾರ್ದಲ್ಲ ಅಣ್ಣ, ಇಷ್ಟೇ ಮಿಕ್ಸ್ ಮಾಡ್ಬೇಕಲ್ವಾ, ಹಾ ಯಾಕಲ್ಲಿ ಏನ್ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಥವಾ ಏನು ನೀವು ಟ್ರೈ ಮಾಡೋರ ಅಂತ ಕೇಳೋರು ಅವರು. ಇಲ್ಲ ಅಣ್ಣ ಕ್ಯೂರಿಯಾಸಿಟಿ ಏನೋ ಏನೋ ಆಗ್ಬಿಡುತ್ತಲ್ಲ. ಸೈನ್ಸ್ ಅಲ್ರಿ ನಮ್ದು ಮೈಂಡ್ ಏನಂದ್ರೆ ಯಾವ ಕೆಮಿಕಲ್ ಅಲ್ಲಿ ಯಾವ ಕೆಮಿಕಲ್ನ ಮಿಕ್ಸ್ ಮಾಡಿದ್ರೆ ಯಾವಾಗ ಬ್ಲಾಸ್ಟ್ ಆಗುತ್ತೆ ಅನ್ನೋದು ಮುಖ್ಯ ನಮಗೆ. ಅದು ನಮ್ಮ ಮೈಂಡ್ ಅದು. ಅಂದ್ರೆ ಕೆಮಿಸ್ಟ್ರಿಯಲ್ಲಿ ಲ್ಯಾಬಲ್ಲಿ ಎಲ್ಲ ಅದನ್ನ ಡೈಲಿ ಟೆಸ್ಟ್ ಟ್ಯೂಬಲ್ಲಿ ಟ್ರೈ ಮಾಡಿ 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 ಇದರಲ್ಲಿ ಇದನ್ನ ಮಿಕ್ಸ್ ಮಾಡಿದ್ರೆ ಇನ್ನೊಂದೇನೋ ಉತ್ಪಾದನೆ ಆಗುತ್ತೆ, ಇನ್ನೊಂದೇನೋ ಉತ್ಪಾದನೆ ಆಗೋಗ್ಬಿಡುತ್ತೆ. ಹಿಂಗಾಗಿ ಕೆಲವೊಮ್ಮೆ ನಾವು ಬೂಮ್ಗಳನ್ನ ಮಾಡಿಬಿಟ್ಟಿದ್ದೀವಿ ಇದರಲ್ಲಿ ಲ್ಯಾಬಲ್ಲಿ. ಅದಕ್ಕೆ ಇದ್ರದ್ದು ರಿಯಾಕ್ಷನ್ ಏನಿರುತ್ತೆ ಇದ್ರ ರಿಯಾಕ್ಷನ್ ಏನಿರುತ್ತೆ ಅಂತ ಕೇಳ್ತಾ ಇದ್ವಿ. ಎಸ್ಪೆಷಲಿ ನಮ್ಮ ಲೆಕ್ಚರರ್ ಒಬ್ಬರು ತುಂಬ ಡೇಂಜರು, ತುಂಬ ಸ್ಟ್ರಿಕ್ಟ್ ಆದಂಥವ್ರು ಬಂದಿದ್ದಾರೆ. ನಾನು ಅವ್ರ ರಾಜ ಮತ್ತು ಬಾಬನ್ ನನ್ನ ಸೈಡ್ ಕೂತಿದ್ದೀನಿ, ಇಲ್ಲಿ ಕೂತ್ಕೊಂಡು ಪ್ರಶ್ನೆ ಕೇಳ್ತಾನೆ ಆಸ್ ಎ ಆಂಕರ್. ಅವ್ರನ್ನ ನನ್ನ ಮುಂದೆ ವಿಶಾಲ ನಿಂತಿದ್ದಾರೆ. ವಿಶಾಲ ಅವ್ರ ಲೆಕ್ಚರರ್ ನನ್ನ ಹಿಂದೆ ಬಂದು ನಿಂತಿದ್ದಾರೆ, ಸೈಲೆಂಟ್ ಮಾಡಿದ್ದಾರೆ. ನಿನ್ನ ಏನು ಹೇಳ್ಬೇಡ, ಸುಮ್ಮನೆ ನಿಂತ್ಕೊ ಅಂತ. ಅಂದ್ರೆ ಅವನು ಭಯಭೀತನಾಗಿದ್ದಾನೆ, ಬಟ್ ಅವನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ. ಈಗ ನಮ್ಮ ಮುಂದೆ ಯಾವುದೋ ಲೆಕ್ಚರ್ ಬಂದಿದ್ದಾರೆ ಅಥವಾ ಯಾವುದೋ ಸರ್ ಬಂದಿದ್ದಾರೆ, ಇಲ್ಲ ಏನೋ ಒಂದು ಆಗ್ತಾ ಇದೆ, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಅವನಿಗೆ. ಸರ್ ಹೇಳ್ತಾರೆ ಸೈಲೆಂಟ್ ಇರು. ಆಮೇಲೆ ಏನೋ ಸರ್ ನಮಸ್ಕಾರ, ಓ ಯಾರು ಬಂದ್ರು ಮೇಲೆ ಸರ್ ಲೆಕ್ಚರ್ ಅವರು. ಇನ್ನು ಏನು ಹೇಳಕ್ಕಾಗತ್ತೆ, ಇಲ್ಲ ಸರ್ ಹಿಂಗೆ ಸಾರಿ ಸರ್ ನನಗೆ ಕೆಮಿಸ್ಟ್ರಿ ಕ್ಲಾಸಲ್ಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದ್ರೆ ನಾನು ನೋಟ್ಸ್ ಮಾಡಿಲ್ಲ, ನೋಟ್ಸ್ ಕ್ಲಿಯರ್ ಇರಲಿಲ್ಲ, ಅದಕ್ಕಾಗಿ ನಾನು ಕೂತ್ಕೊಳ್ಳಿಲ್ಲ ಹೇಳಿಲ್ಲ. ಅವರು ಏನಿಲ್ಲ ಕ್ಲಾಸಿಗೆ ಹೋಗ್ರಿ, ಈಗ ಫಸ್ಟು ಕ್ಲಾಸಿಗೆ ನಡ್ರಿ ನೀವು. ಅವ್ರ ಸೀನಿಯರ್ನಂತೂ ಬಿಟ್ರಿ, ಅವತ್ತು ಅವ್ರಿಗೆ ಫ್ರೆಂಡ್ಸ್ನ ಕರ್ಕೊಂಬ ಹಂಗೆ ಹಿಂಗೆ ಅವ್ರಿಗೆಲ್ಲ ತುಂಬ ಹೇಳಿದ್ರು. ನಾವು ಫಸ್ಟ್ ಇಯರ್ ಅಲ್ವಾ, ನಾವು ಜೂನಿಯರು, ಕ್ಲಾಸಿಗೆ ಹೋಗ್ರಿ ಫಸ್ಟ್ ನೀವು, ಅಲ್ಲಿ ಕ್ಲಾಸಲ್ಲಿ ಹೇಳ್ತೀನಿ ಅಂತ. ಅವರು ಫಿಸಿಕ್ಸ್ ಲೆಕ್ಚರರು ಒಂದು 3ನೇ ಕ್ಲಾಸ 4ನೇ ಕ್ಲಾಸ ಇರ್ಬೇಕು ಅವ್ರದ್ದು. ನಮ್ಮ ತಲೆಯಲ್ಲೇನು ಹೆಂಗೋ 1ನೇ ಕ್ಲಾಸಲ್ಲಿ ಬಂಕ್ ಮಾಡಿದ್ವಿ, 2ನೇ ಕ್ಲಾಸಲ್ಲಿ ಸಿಗಾಕೊಂಡಿದ್ದೀವಿ, ಈಗ ಹೆಂಗೋ ಗ್ಯಾಪ್ ಮಾಡ್ಬಿಟ್ಟು ಹೋಗ್ಬಿಡೋಣ ನಾಳೆ ನಾಡಿದ್ದು. ಇವತ್ತೇ ಸಿಕ್ಕು ಒದೆ ತಿಂದ್ರೆ ಈ ಕಡಿಮೆ ಅಮೌಂಟಲ್ಲಿ ಒದೆಗಳು ಬೀಳ್ತಾವ ನಮ್ಗೆ. ಒಂದ್ ವೇಳೆ ನಾವು ವಿಶ್ವನಾಥನ್ ಮಾತು ಏನಾದ್ರು ಕೇಳ್ಕೊಂಡು ಇವತ್ತು ಬಂಕ್ ಮಾಡಿ ಮತ್ತೆ ಇವತ್ತು ಗ್ಯಾಪ್ ಆಗಿ ನಾಳೆ ಬಂದ್ರೆ ಇವತ್ತಿಂದು ಪ್ಲಸ್ ನಾಳೆದು ಎರಡು ಸೇರಿಸಿ ಒದೆ ಬೀಳ್ತವೆ. ಅವಾಗ ನಮ್ಮ ಬಾಬನ ಏನ್ ಹೇಳ್ತಾನೆ, ಇಲ್ಲ ಇರಿ ಸರ್ಗೆ ಹಿಂಗೆ ಹೇಳಿ, ಅಣ್ಣ ಇಲ್ಲ ಸರ್ ನಾವು ಬೆಳಿಗ್ಗೆ ಕೆಮಿಸ್ಟ್ರಿ ಕ್ಲಾಸ್ ಇತ್ತಲ್ವಾ, ಈ ಸ್ಮೋಕು ಮತ್ತೆ ಇದೇನು ಆಲ್ಕೋಹಾಲ್ ಕನ್ಸಂಪ್ಷನರ್ ಇರ್ತಾರೆ ಅವ್ರ ಬಾಡಿಯಲ್ಲಿ ಯಾವ್ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ಕೇಳೋದಕ್ಕೆ ಕೂತ್ಕೊಂಡಿದ್ದೀವಿ ಅಂತ ಹೇಳ್ತಾನೆ. ಅಂದ್ರೆ ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳಬೇಕು, ಅದನ್ನ ನೀವು ಎಕ್ಸಿಕ್ಯೂಟ್ ಮಾಡ್ರಿ ಬಿಡ್ರಿ ಸೆಕೆಂಡ್ರಿ. ಬಟ್ ಈಗ ಸೀನಿಯರ್ ಏನೇ ಹೇಳಿದ್ರು ಅದನ್ನ ನಾವು ಪೂಜೆ ಭಾವನೆಯಿಂದ ದಾರಿ ನಡೆದು ಬಿಡ್ತೀವಿ. ಎಸ್ ನಮ್ಮ ಸೀನಿಯರ್ ಇದನ್ನ ಮಾಡಿದ್ದಾರೆ, ನಾವು ಅದನ್ನೇ ಮಾಡ್ತೀವಿ. ಆದರೆ ಅವರು ಹೇಳಿದ್ದನ್ನ ನಾವು ಆಸ್ ಇಟ್ ಈಸ್ ಹೆಂಗೆ ಅವರು ಒಪ್ಪಿಸಿದ್ರು ನಾವು ಅದನ್ನ ಅವ್ರಿಗೆ ನಮ್ಮ ಲೆಕ್ಚರರ್ಗೆ ಹಂಗೆ ಒಪ್ಪಿಸಿದ್ವಿ. ಇನ್ನೂ 2 ಡೇಟ್ ಎಕ್ಸ್ಟ್ರಾ ಬಿತ್ತು. ನೀನೇನು ರಿಸರ್ಚ್ ಪೇಪರ್ ಏನಾದರೂ ಮಾಡ್ತಿದೀಯಾ ಅಥವಾ ರಿಸರ್ಚ್ ಮಾಡ್ತಿದೀಯಾ ಸ್ಮೋಕು ಆಲ್ಕೋಹಾಲ್ ಬಗ್ಗೆ, ಏನಕ್ಕೆ ಅವ್ರ ಹತ್ರ ಪ್ರಶ್ನೆ ಕೇಳಿ, ನಿನಗೆ ಗೊತ್ತಿಲ್ವಾ, ಅಷ್ಟು ಮೇರೆ ನಿನಗೆ ಬೇಕು ಅಂದ್ರೆ ನೀನೇ ಮಾಡೋದನ್ನ. ಈ ರೀತಿಯಾದಂಥ ಕೆಲ ಇನ್ಸಿಡೆಂಟ್ಗಳು ನಮ್ಮ ಜೀವನದಲ್ಲಿ ತುಂಬಾನೇ ನಡೆದಿದ್ದಾವೆ. ಇದು ಮೆಚುರಿಟೀಸ್ ಅಂತಂದ್ರೆ ಈ ಚೈಲ್ಡ್ಹುಡ್. ಮತ್ತೆ ಇನ್ನೊಂದು ಹೇಳಿಲ್ಲ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ತುಂಬಾನೇ ಕೋಪ. ಇವತ್ತು ಯಾರನ್ನೋ ಒಬ್ಬರನ್ನ ಜಗಳ ಮಾಡಬೇಕು ಅಥವಾ ಈಗ ನನ್ಗೇನೋ ಈಗೋ ಹರ್ಟ್ ಮಾಡಿದ್ದಾನೆ ಅಥವಾ ನನಗೇನೋ ಅಂದಿದ್ದಾನೆ. ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಗೊತ್ತಿರ್ತದೆ ನೋಡ್ರಿ, ನಮ್ಮ ಬೆಳಗಾವಿ ಡಿಸ್ಟಿಕ್ ಧಾರವಾಡ ಡಿಸ್ಟಿಕ್ನವ್ರಿಗೆಲ್ಲ ಗೊತ್ತಿರ್ತದ. ನಾವು ಕುಡ್ಕುಡ್ ಬೆಳ್ಳಕ್ಕಿ ಅಂತ ಒಂದು ಆಟ ಆಡ್ತೀವಿ, ಒಂದು ದೊಡ್ಡ ಸರ್ಕಲ್ ಹಾಕ್ತಿವಿ, ಸರ್ಕಲ್ ಅಲ್ಲಿ ಜನಗಳನ್ನ ನಿಂದಿರ್ಸ್ತೀವಿ, ಹುಡುಗರ್ನ ನಮ್ಮ ಫ್ರೆಂಡ್ ಸರ್ಕಲ್ ನಿಂತ್ಕೊಂತೀವಿ, ಒಬ್ಬರನ್ನ ಹೊರಗಡೆ ನಿಲ್ಲಿಸ್ತೀವಿ. ಅವನು ಕುಡ್ಕುಡ್ ಬೆಳ್ಳಕ್ಕಿ ಅಂತ ಕೇಳ್ತಾನೆ, ನಾವು ಅದ ಮನೆ ಗೊಬ್ಬಕ್ಕೆ ಅಂತ ಹೇಳ್ಬೇಕು. ಅದಾದ ನಂತರ ಬಲಿ ಅಂತ ಹೇಳಿ ಒಬ್ಬರನ್ನ ಕರಿತಾನೆ, ಹಿಂಗೆ ಓ ಎಸ್ ಇವನೇ ಪ್ರೀತಮ ಅಂತ. ಅವನು ಸರ್ಕಲ್ನ ದಾಟಬೇಕು, ವಿತೌಟ್ ಒಂದು ಏಟು ತಿನ್ನದಂಗೆ ಅವ್ರ ಕೈಗೆ ಸಿಗ್ಲಂಗೆ ಸರ್ಕಲ್ನ ದಾಟಿ ಹೊರಗಡೆ ಬರಬೇಕು. ಒಂದ್ ವೇಳೆ ನಾವು ಸರ್ಕಲ್ ದಾಟೋದ್ರಲ್ಲಿ ವಿಫಲರಾದ್ರೆ ಹೊಡಿಯೋರು, ಸಿಕ್ಕಾಪಟ್ಟೆ ಹೊಡಿಯೋರು. ಇದು ಆಟ. ನಾವು ಹೆಂಗ್ ಮಾಡ್ತಿದ್ವಿ, ನಾನು ವಿಶ್ವನಾಥ ಒಂದು 4-5 ಜನ ಮಂಜು ಎಲ್ಲ ಸೇರ್ಕೊಂಡು, ಇವತ್ತು ನನ್ನ ಜೊತೆಗೆ ಯಾರೋ ಜಗಳ ಮಾಡಿದ್ರು ಅಂತ ಇಟ್ಕೊಳ್ಳಿ, ಒಂದು ಜಗಳ ಮಾಡ್ತಾರೆ, ಅವ್ರಿಗೆ ಒಂದು ಟಾರ್ಗೆಟ್ ಮಾಡ್ಕೊಳ್ಳೋದು. ನಮ್ಮ ಫ್ರೆಂಡ್ ಸರ್ಕಲ್ಲು ಹೋಗಿ ಅವನನ್ನ ಪುಟ್ಲಾಯಿಸಿದ್ರು, ಬಾಯ್ ಓದ್ತೀವಿ ಇವತ್ತು ಆಟ ಆಡೋಣ. ಒಂದು ವೇಳೆ ಬರ್ಲಿಲ್ಲ ಅಂದ್ರೆ ನಿನ್ಗೆ ಏಡಿ ಮಗ ಅವನು, ಪುಕ್ಲ ಅವನು, ಆಗಲ್ಲ ಅವನ ಕೈಲಿ, ನಾನಿದ್ದೀನಿ ಬಾರೋ ನಿನ್ ಜೊತೆಗೆ, ನಾವು ನಿಂತ್ಕೊಂತೀವಿ. ಇವತ್ತು ಪ್ರೀತಮನ್ನ ಹಾಕದೆ ಒಳಗಡೆ, ಪ್ರೀತಮನ್ ಹೊಡಿಯೋದೆ. ನಮ್ಮ ಫ್ರೆಂಡ್ಸು ನಮ್ಗೆ ಸಪೋರ್ಟ್ ಮಾಡ್ತಾರೆ, ಅವನನ್ನ ಕರ್ಕೊಂಡ್ ಬರ್ತಾರೆ.
ಒಂದು ಸರ್ಕಲ್ ಅಲ್ಲಿ ದೊಡ್ಡ ಸರ್ಕಲ್ ಹಾಕಿರ್ತಾರಲ್ಲ ಆ ಸರ್ಕಲ್ ಅಲ್ಲಿ ಮಧ್ಯದಲ್ಲೇ ನಿಲ್ಸೋದು ಅವನನ್ನ ಫಸ್ಟ್ ನನ್ನನ್ನೇ ಕಳಿಸ್ಬೇಕು ಹೊರಗಡೆ. ನಾನೇ ಹೋಗಿ ಕೂಗ್ಬೇಕು, ಕುಡ್ಗುಳ್ ಬೆಳಕಿ ಅದ ಮನೆಗೆ ಒಬ್ಬಕ್ಕೆ ಯಾ ಬಲಿ 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 ಬಲಿ. ನಾನು ಯಾರನ್ನ ಹೊಡಿಬೇಕಾಗಿತ್ತು ಅವ್ರ ಹೆಸರನ್ನೇ ಕೂಗೋದು. ಎಕ್ಸಾಕ್ಟ್ಲಿ ಅವ್ನ ಸರ್ಕಲ್ ಇರ್ತಾನೆ. ಆ ಒಂದು ಗ್ರೂಪಲ್ಲಿ ಒಂದು ಗ್ರೂಪಲ್ಲಿ ವಿಂಗ್ ತರ ಮಾಡ್ಕೊಂಡಿರ್ತಾರೆ. ಒಂದು ಪಕ್ಕದಲ್ಲಿ 2-3 ನಡಕ್ಕೆ ಅವನ ನಿಲ್ಸರು. ಅವ್ನಿಗೆ ಗೊತ್ತಾಗ್ಬಿಡುತ್ತೆ, ನಾನು ಅವನ ಹೆಸರು ಕೂಗಿದ ತಕ್ಷಣ ಅಯ್ಯೋ ಸಂಚಾಕಿನೇ ಕರ್ಕೊಂಡ್ಬಂದ್ರೆ ನಾನು ಹೊಡಿಯಲೇಬೇಕು. ಹಂಗೆ ಹೇಳಿದ್ರೆ ಅವ್ನು ಕೂಗಿದ ತಕ್ಷಣ ಅವ್ನು ಆಚೆ ಬರಕ್ ಆಗೋದೇ ಇಲ್ಲ, ಅವನು ಹತ್ತು ಕೇಳಲ್ಲ. ಆ ರೀತಿಯಾದಂಥ ನಮ್ಮ ಚೈಲ್ಡ್ಹುಡ್ಗಳು ಇವೆಲ್ಲ ಚೈಲ್ಡ್ಹುಡ್ಗಳು ನೆನಪು ಮಾಡ್ಕೊಂಡ್ರೆ ಮತ್ತೆ ನಾವು ಚೈಲ್ಡ್ಹುಡ್ಗೆ ಹೋಗ್ಬೇಕಾಗತ್ತೆ. ಹಾಗಾಗಿ ಇವತ್ತು ನಾವು ಸ್ಟ್ಯಾಂಡಪ್ ಕಾಮಿಡಿ ರೂಪದಲ್ಲಿ ಪ್ರಸ್ತುತಪಡಿಸಿದ್ದೀವಿ ನಿಮಗೆ. ಮೆಚ್ಯೂರಿಟೀಸ್ ಯಾವ್ಯಾವ ರೇಂಜ್ಗೆ ಕೆಲಸ ಮಾಡುತ್ತೆ ಮತ್ತು ಆ ಒಂದು ಚೈಲ್ಡ್ಹುಡ್ ಆಕ್ಟಿವಿಟೀಸ್ಗಳು ಒಮ್ಮೆಲೆ ನಮ್ಮನ್ನು ಹೇಗೆ ಮತ್ತೆ ಹಳೆಯ ಸಮಯಕ್ಕೆ ಕರೆದೊಯ್ತದೆ ಅಂತ ಅನ್ನೋದಕ್ಕೆ ಇವು ಒಂದು ಮಾತುಗಳ ಮೂಲಕ ಇವತ್ತು ಸ್ಟ್ಯಾಂಡಪ್ ಕಾಮಿಡಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಇಂಪ್ರೂವೈಸ್ ಮಾಡಿಕೊಂಡು ಬಿಫೋರ್ ಲೈಟ್ ಆಫ್ಟರ್ ಲೈಟ್ ಅನ್ನುವಂಥದ್ದು ಕಾನ್ಸೆಪ್ಟ್ ಇದೆ, ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನನ್ನ ಟೈಮ್ನ ಮುಗಿಸ್ತೀನಿ. ಹೇಗಿತ್ತು? ಒಂದೇ ಒಂದು ಸ್ಮೈಲ್ನ ನಿಮ್ಮ ತುಟಿ ಅಂಚಲ್ಲಿ ನಾನು ತಂದಿದ್ದೀನಿ ಅಂತಂದರೆ ಖಂಡಿತವಾಗ್ಲೂ ನಾನು ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞನಾಗಿರೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಇಲ್ಲಿವರೆಗೂ ನೋಡಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.